ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ಬಂದು ಕರ್ತನ ಸಾಕ್ಷಿಯಾಗಿ ನಿಲ್ಲಲು ಕರ್ತನು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಆಹ್ವಾನಿಸಿದ ಸಭೆಯ ಜವಾಬ್ದಾರಿ ವಹಿಸುವವರಿಗಾಗಿಯೂ ನಾನು ಕೃತಜ್ಞತ ಸಲ್ಲಿಸುವಂತನಾಗಿದ್ದೇನೆ. ಈ ತಿಂಗಳಲ್ಲಿ ದೇವರ ಸಹಾಯದಿಂದ 3 ಸೆರೆಮನೆಗಳು ಸಂದರ್ಶಿಸಿ ವಾಕ್ಯ ಕೊಡಲು ಸಂಗತಿಯಾಯಿತು. KR ನಗರ, ನಂಜನಗೂಡು, ಈ ಲಾಸ್ಟ್ ಫ್ರೈಡೆ ಮಡಿಕೇರಿ, ಈ 3 ಜೈಲುಗಳಲ್ಲಿ ವಾಕ್ಯ ಕೊಟ್ಟದು ಸುಜಯ್ ಕುಮಾರ್, ಸತೀಶ್ ಬೇದರಲ್ಲಿರುವ ಸುವಾರ್ತಿಗನು. ಶುಕ್ರವಾರ ಕೂಡ ಸುಜಯ್ ಕುಮಾರು ಬ್ರದರು ಇದ್ದರು. ಆದರೆ ಅವಕಾಶ ದೇವರು ನಮಗೆ ಕೊಟ್ಟ. ಅನೇಕ ಕೈದಿಗಳು ಮುಂದೆ ನಿಶ್ಚಲರಾಗಿ ಕೂತು ಕೇಳುತ್ತಾ ಇದೆ ವಾಕ್ಯ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಟೇಜಲ್ಲಿ ಇರುತ್ತಾರೆ. ಸ್ಪಷ್ಟವಾಗಿ ದೇವರ ಸುವಾರ್ತೆ ಅವರಿಗೆ ಕೊಡಲು ದೇವರು ಸೇವಕರನ್ನು ಉಪಯೋಗಿಸಿದ. ಅವರಿಗಾಗಿ ಇನ್ನೂ ಪ್ರಾರ್ಥನೆ ಮಾಡಬೇಕು. ಇದಾದ ನಂತರ ನಾವೆಲ್ಲರಿಗೂ ಒಂದು ಬಾಳೆಹಣ್ಣು ಮತ್ತೆ ಬಿಸ್ಕೆಟ್ ಪ್ಯಾಕೆಟ್, ಒಂದೊಂದು ಸೆರೆಮನೆಗಳಲ್ಲಿ 300 ಪ್ಯಾಕೆಟ್ ಬೇಕಂತ ಅವರು ಹೇಳುತ್ತಾರೆ. 300 ಕೈದಿಗಳಿದ್ದಾರೆ ಅವರಿಗೂ, ಪ್ಲಸ್ 20 ಸ್ಟಾಫ್ ಅವರಿಗೂ. ಆಮೇಲೆ ಇಲ್ಲೇ 195 ಇತ್ತು ಮಡಿಕೇರಿಯಲ್ಲಿ. ನಾವು ತಕೊಂಡು ಹೋದದು 150 ಬಣ್ಣು ತಕೊಂಡು ಹೋದ. 160 ರೋಬಸ್ಟ್ ಹಣ್ಣು. ಅದು ಅವರಿಗೆ ಒಪ್ಪಿಸಿದೆ. ಅವರು ಹೇಳಿದೆ, ಈಗ ನೀವು ಕಡಿಮೆ ಮಾಡಿದ್ರಿಂದ ನಾವು ಆಮೇಲೆ ಕೊಡ್ತೀನಿ ಅಂತ ಹೇಳಿಕೊಂಡು ಅವರಲ್ಲಿ ಇಟ್ಟಿದೆ. ಈ ಅಧಿಕಾರಿಗಳು ತುಂಬಾ ನಮಗೆ ಫೇವರಬಲ್ ಆಗಿರ್ತಾರೆ. ನಾವು ಹೊರಗಡೆ ಸುವಾರ್ತೆ ಸಾರುವುದಾದ್ರೆ ನಮಗೆ ಸಮಸ್ಯೆಗಳು, ಈ ಒಳಗೆ ಈ ಸಮಸ್ಯೆ ಮಾಡುವರೆಲ್ಲರನ್ನಲ್ಲಿ ಕೂರಿಸಿ ಅವರಿಗೆ ವಾಕ್ಯ ಕೊಡ್ತಾ ಇದೆ. ಅವರಿಗಾಗಿ ಪ್ರಾರ್ಥನೆ ಮಾಡಿ. ಈಗ ಮೈಸೂರಾಯಿತು, ಮಾಂಡ್ಯ 2 ಸಲ ಹೋಯಿತು, ರಾಮನಗರ ಆಯಿತು, ಈಗ ಈ 3 ಜೈಲುಗಳಾಯಿತು. ನನ್ನ ಆಶ್ಚರ್ಯಕರವಾಗಿ ದೇವರು ಬಾಗಿಲುಗಳು ಓಪನ್ ಮಾಡುತ್ತಾ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಸಭೆಯಲ್ಲಿ ಚೇತನ್ ಎಂಬ ಒಬ್ಬ ಅಡ್ವೊಕೇಟ್ ಇದ್ದಾನೆ, ಲಾಯರ್. LLB ಫಿನಿಶ್ ಆಯಿತು ಅಷ್ಟೇ. ಅವನೇ ಹೋಗಿ ಇದೆಲ್ಲ ಮಾಡುವುದು, ಅಪ್ಲಿಕೇಶನ್ ಕೊಡುವುದು, ಅವರೊಟ್ಟಿಗೆ ಮಾತನಾಡುವುದು. ನಾವು ಸುಮ್ಮನೆ ಹೋಗಿ ವಾಕ್ಯ ಕೊಟ್ಟು ಬರುತ್ತಾ ಇದೆ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ಆಮೇಲೆ ಇನ್ನೊಂದು ಕಾರ್ಯ ಅಂದರೆ, ಈ KRS ಅಲ್ಲಿ ಅನೇಕ ಹಿಂದಿ ಸ್ಪೀಕಿಂಗ್ ಜನರಿದ್ದಾರೆ, ಹಿಂದಿಯವರು. ಅವರ ಮಧ್ಯದಲ್ಲಿ ಒಂದು ಎಂಟ್ರೆನ್ಸ್ ನಮಗೆ ಸಿಕ್ತು. ಅಂದ್ರೆ ಅವರಲ್ಲಿ ಒಬ್ಬನು ಆಕ್ಸಿಡೆಂಟ್ ಆಗಿ DRM ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಬ್ರೈನ್ ಅಲ್ಲೇ ಹಾಸ್ಪಿಟಲ್ ಅಲ್ಲಿ. ಈಗ ಅವರು ಈಗ ಮನೆಯಲ್ಲಿ ಬಂದಿದ್ದಾರೆ. ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ, ಆದ್ರೆ ಸಾಯ್ತಾ ಇಲ್ಲ, ತಲೆಗೆ ಮಾತ್ರ ಇಟ್ಟು. ಇನ್ನು 10-12 ಲಕ್ಷ ಖರ್ಚಾಯಿತು. ಇನ್ನು ಎಲ್ಲಿ ಇಟ್ಟುಕೊಂಡ್ರೆ ಡೈಲಿ ಖರ್ಚೆ ಆಗುತ್ತೆ. ಅದರಿಂದ ಮನೆಗೆ ತಂದಿದೆ. ನಾವು ಅವರನ್ನು ಭೇಟಿ ಮಾಡಕ್ಕೆ ಹೋಗಿ ಆಮೇಲೆ ಅಲ್ಲಿರುವ ಎಲ್ಲಾ ಹಿಂದಿಯವರನ್ನು ಕೂಡಿಸಿ ಒಂದು ಕೂಟ ನಡೆಸಿದೆ. ನನಗೆ ಹಿಂದಿ ಗೊತ್ತಿಲ್ಲ, ಹಿಂದಿ ಗೊತ್ತಿರುವ ಒಬ್ಬ ಸೇವಕರನ್ನು ಕರೆಸಿ ಅವರ ಮುಖಾಂತರ ಮಾತಾಡಿಸಿದೆ. ಒಳ್ಳೆ ಚಾನ್ಸ್ ಸಿಕ್ತು. ಸೆಕೆಂಡ್ ಟೈಮ್ ಹೋಗಿ ಅದು ಮಾಡಿದಾಗ ಅವ್ರಿಗೂ ಪುನಃ ಸಂತೋಷ. ಇನ್ನು ಈ ಸೆಪ್ಟೆಂಬರ್ ಲಾಸ್ಟ್ ವಾರ ರಾಜಸ್ಥಾನಿಂದ ಒಬ್ಬ ಸೇವಕರು ಬರ್ತಾರೆ. 1 ವಾರ ನಮ್ಮ ಜೊತೆ ಇದ್ದು ಈ ಸೇವೆ ಮಾಡಲಿಕ್ಕೆ. ಅದಕ್ಕಾಗಿಯೂ ಪ್ರಾರ್ಥನೆ ಮಾಡಿವಿ. ಈ ಪ್ರಯಾಣಗಳೆಲ್ಲ ನಿಮಿತ್ತವಾಗಿ ಹುಷಾರಿಲ್ಲ, ಸ್ವಲ್ಪ ಜ್ವರ ಇದೆ ಅಂತ ಸಂದೇಹ. ಅದರಿಂದ ಈ ಕೋಟು ತುಳ್ಳಾಕಿ ನಿಲ್ಲುವುದು ನನಗೆ ಇಷ್ಟ ಇಲ್ಲ. ಇದು ದೇವರು ಸಹಾಯ ಮಾಡಲಿ. ನಾವು ಕರ್ತನನ್ನು ಆರಾಧಿಸಿದ ಒಂದು ವಾಕ್ಯದೆಯಲ್ಲ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ.
ನೆಕ್ಸ್ಟ್ ವಾಚಕ ಅದು ಸಲ್ಲಿಸಿದವರಿಗೆ ಏನ್ ಸಿಗುತ್ತೆ? ಸಮಾಧಾನ. ಈಗ ಸಿಕ್ಕಿರುವ ಸಮಾಧಾನ ನಾವು ಸಲ್ಲಿಸಿದ ಆರಾಧನೆ ದೇವರಿಗೆ ಮೆಚ್ಚುಗೆಯಾಯಿತು ಎಂಬುದನ್ನ ಗುರುತಾಗಿದೆ. ಅದರಿಂದ ಈ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ. ನಾವು ಆರಾಧನಾ ಡೈಲಿ ಸಲ್ಲಿಸಿದರೆ ತುಂಬಿ ತುಳುಕುವ ಸಮಾಧಾನ, ವಾರಕ್ಕೊಮ್ಮೆ ಸಭೆಯಾಗಿ ನಾವು ಸಲ್ಲಿಸುತ್ತಾ ಇದೆ. ದೇವರು ಅದರಲ್ಲಿ ಮೆಚ್ಚಿ ನಮಗೆ ಸಮಾಧಾನ ಆಶೀರ್ವಾದಗಳನ್ನು ದಯಪಾಲಿಸುವವನಾಗಿದ್ದಾನೆ. ಈ ದಿನ ತಿಮೊಥೆಯನ ಬಗ್ಗೆ ಕೆಲವು ಕಾರ್ಯಗಳು ಹೇಳಲಿಕ್ಕೆ ನನಗೆ ಪ್ರೇರಣೆ ಉಂಟು. ನಾನು ಏನ್ ಮಾತಾಡ್ಬೇಕೆಂದು ಪ್ರಾರ್ಥನೆ ಮಾಡಿ 12 ಗಂಟೆ ಆಯ್ತು, ಏನು ಸಿಕ್ಕುತ್ತಾ ಇಲ್ಲ. ನಾನು ಯೋಚನೆ ಮಾಡಿದೆ, ಏನಾದ್ರೂ ಗೆಸ್ಟ್ಗಳಲ್ಲಿ ಒಂದು ಬಂದಿರಬಹುದು, ಕಾಲ್ ಮಾಡಿ ಹೇಳಬೇಕಾ. ನೋಡುವಾಗ ಬ್ರದರ್ದು ಮೆಸೇಜ್ ನೋಡಿದೆ, ಟುಮಾರೋ ವಿ ಶಾಲ್ ಬಿ ಮೀಟಿಂಗ್. ಆಮೇಲೆ ಕರ್ತನೆ, ಈ ಸಭೆಗೆ ಬೇಕಾದದ್ದು ಕೊಡಿ. ನನ್ನಲ್ಲಿ ಅನೇಕ ಸಂದೇಶಗಳಿವೆ. ಒಂದು ವಾರ 3 ಮೆಸೇಜ್ ನಾನು ಹೇಳಬೇಕು ಸಭೆಯಲ್ಲಿ. ಬೇಕಾದಷ್ಟು ಮೆಸೇಜ್ಗಳಿದೆ, ಆದ್ರೆ ಈ ಸಭೆಗೆ ಏನ್ ಬೇಕೆಂದು ನನಗೆ ಗೊತ್ತಿಲ್ಲ. ಅದರಿಂದ ನೀನೇ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಈ ತಿಮೊಥೆಯನ ಬಗ್ಗೆ ಮಾತಾಡುವ ಒಂದು ಪ್ರೇರಣೆ ಸಿಕ್ತು. ಅದರಿಂದ ನಾನು ಫಸ್ಟ್ ತಿಮೋತಿಗೆ ಬರೋಣ. ಫಸ್ಟ್ ತಿಮೋತಿ ಅಲ್ಲಿ ಅದನ್ನ ಮೊದಲನೇ 4 ವಾಕ್ಯಗಳು ನಾವು ಓದಿಕೊಳ್ಳೋಣ. ಲೆಟ್ ಅಸ್ ರೀಡ್ ಫ್ರಮ್ ಫಸ್ಟ್ ತಿಮೋತಿ ಚಾಪ್ಟರ್ 1 verses 1 to 4. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನಾಗಿರುವ ತಿಮೊಥೆಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯು ಕರುಣೆಯು ಶಾಂತಿಯೂ ಆಗಲಿ. ನಾನು ಮಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂದಲೂ ಕಲ್ಪನಾ ಕಥಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂದಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂದ ಕಥಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. ಈ ಓದಿದ ವಾಕ್ಯಗಳನ್ನು ದೇವರು ತಾನೇ ನಮಗೆ ಆಶೀರ್ವದಿಸಿ ದಯಪಾಲಿಸಲಿ. ಅದಕ್ಕಾಗಿ ಆತನ ಕೃಪೆಯಲ್ಲಿ, ನೀತಿಯಲ್ಲಿ, ಜ್ಞಾನದಲ್ಲಿ ನಾನು ಆಶ್ರಯಿಸುತ್ತೇನೆ. ತಿಮೊಥೆಯನು ಇಲ್ಲಿ ತಿಮೊಥೆಯನ ಬಗ್ಗೆ ಪೌಲನು ಹೇಳುವಂಥದ್ದು 2ನೇ ವಾಕ್ಯದಲ್ಲಿ ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನಾಗಿರುವ ತಿಮೊಥೆಯನಿಗೆ, ಎ ಟ್ರೂ ಸನ್ ಇನ್ ಫೇತ್ ಎಂಬುದಾಗಿ. ಟ್ರೂ ಸನ್, ನಿಜ ಕುಮಾರನು. ಈ ಪ್ರಯೋಗವನ್ನು ತೀತನಲ್ಲಿಯೂ ಕಾಣುತ್ತೇವೆ. ತೀತನನ್ನು ಕುರಿತು ಇದು ಹೇಳುವಂಥದ್ದು ನಾವು ತೀತನ ಪತ್ರಿಕೆಯಲ್ಲಿ ನಾವು ಕಾಣುತ್ತೇವೆ. 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ, ತೀತನನ್ನು ಕೂಡ ನಿಜ ಕುಮಾರನು ಎಂಬುದಾಗಿ ಬರೆಯುತ್ತಾನೆ. ಅದನ್ನ ಅರ್ಥ ನಮಗೆ ಗೊತ್ತು. ಪೌಲನು ಮದುವೆಯಾಗಿ ಹುಟ್ಟಿದ ಮಕ್ಕಳಲ್ಲ ತಿಮೊಥೆಯನು ತೀತನು ಎಂಬುದು. ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನು. ಒಂದು ವೇಳೆ ಅಪೊಸ್ತಲನಾದ ಪೌಲನ ಮುಖಾಂತರ ತಿಮೊಥೆಯನು ಅಥವಾ ತೀತನೆಲ್ಲ ರಕ್ಷಣೆ ಮಾರ್ಗದಲ್ಲಿ ಬಂದಿರಬಹುದು. ಅಲ್ಲಾದರೆ ಅವರು ಬಂದ ಅನಂತರ ಅವರನ್ನು ಆತ್ಮೀಯವಾಗಿ ಬೆಳೆಸಿ ಸಭೆಗೆ, ದೇವರಿಗೆ ಪ್ರಯೋಜನವಾದ ಪಾತ್ರಗಳನ್ನಾಗಿ ಮಾಡಿದರಲ್ಲಿ ಪೌಲನು ನಿರ್ವಹಿಸಿದ ಆ
ಅವನ ಕೆಲಸ ನಿಮಿತ್ತವಾಗಿ ಇವನು ನನ್ನ ಟ್ರೂ ಸನ್ ಎಂಬುದಾಗಿ ಕಾಣುತ್ತೇವೆ, ನಿಜ ಕುಮಾರನು ಎಂಬುದಾಗಿ. ಇವನು ಪೌಲನ ನಿಜ ಕುಮಾರನಾಗಿದ್ದಾನೆ. ನಮಗೆ ಈ ತಿಮೊಥೆಯನ ಒಂದು ಬಯೋಡಾಟ ಮಾಡೋಣ. ಕೆಲವರು ಹೇಳ್ತಾರೆ, ಬ್ರದರ್, ನನ್ನ ಮಗನಿಗೆ ಒಂದು ಹುಡುಗಿಯನ್ನು ನೋಡು ಇವಾಗ, ಓಕೆ, ನಿನ್ನ ಮಗನ ಬಯೋಡಾಟ ಕೊಡಿ ಹೇಳ್ತೇವೆ ನಾವು. ಬಯೋಡಾಟ ಕೊಟ್ಟರೆ ಅದನ್ನ ತಕ್ಕಂತೆ ನಾವು ಆಲೋಚನೆ ಮಾಡಬಹುದು. ಅപ്പൊ ಅದೇ ತರ ಈ ತಿಮೊಥೆಯನ ಬಯೋಡಾಟೆಯನ್ನು ನಾವು ನೋಡೋಣ. ಓಕೆ, ಎಲ್ಲಿಂದ ಸಿಕ್ಕುತ್ತೆ? ಫಸ್ಟ್ ನಾವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ, ಅದನ್ನ ಮೊದಲನೇ ವಾಕ್ಯ ನೋಡುವಾಗ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 16 verse 1. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೊಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ನೋಡಿ ಇಲ್ಲಿ ನೇಮ್ ಹೆಸರು ತಿಮೊಥೆ. ಓಕೆ, ಅವನ ಪ್ಲೇಸ್ ಆಫ್ ಬರ್ತ್ ಇಲ್ಲಿ ಆ ವಾಕ್ಯದಲ್ಲಿ ನೋಡುವಾಗ ಲುಸ್ತ್ರದಲ್ಲಿ ಎಂಬುದಾಗಿ ಕಾಣುತ್ತೆ. ಲುಸ್ತ್ರದಲ್ಲಿ ಅವನ ಪ್ಲೇಸ್. ಇನ್ನು ನಾವು ಕೆಳಗಡೆ ನೋಡುವಾಗ 2ನೇ ವಾಕ್ಯ ಪ್ರಾರಂಭಿಸುವಾಗ, ಮೊದಲನೇ ವಾಕ್ಯ ಕಡೆ ವಾಚಕದಲ್ಲಿ ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಮದರ್ ಬಿಲಾಂಗ್ ಟು ಜೂವಿಶ್ ಕ್ಯಾಟಗರಿ, ಜೂವಿಶ್ ರಿಲಿಜನ್, ಮದರ್ ಜೂವಿಶ್. ಆಮೇಲೆ ಅವನ ತಂದೆ 2ನೇ ವಾಕ್ಯದಲ್ಲಿ ತಂದೆ ಗ್ರೀಕನು. ಸೊ ಮದರ್ ಜೂವಿಶ್, ತಂದೆ ಗ್ರೀಕನು. ಇಲ್ಲಿ ಲುಸ್ತ್ರದಲ್ಲಿ ಅವನ ಸ್ಟೇಟಸ್ ನೋಡುವಾಗ ಅವನು ಯಾರಾಗಿದ್ದನು? ಶಿಷ್ಯನಿದ್ದನು ಎಂಬುದಾಗಿ ಕಾಣುತ್ತೆ. ಶಿಷ್ಯನು ಕಾಣ್ತಾ ಇದೆ. ಓಕೆ, ಇನ್ನು ಅವನ ಬಗ್ಗೆ ನಾವು ತಿಮೊಥೆಯನ ಪತ್ರಿಕೆಯಲ್ಲಿ 2 ತಿಮೊಥೆಗೆ ಬರುವಾಗ, 2 ತಿಮೊಥೆ ಚಾಪ್ಟರ್ 1 verse 5 ಅಲ್ಲಿ ಅವನ ಬಗ್ಗೆ ಸ್ವಲ್ಪ ಕೂಡ ನಾವು ಕಾಣುತ್ತೇವೆ. 2 ತಿಮೊಥೆ ಚಾಪ್ಟರ್ 1 verse 5, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂದು, ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ, ನೋಡಿ ಅಜ್ಜಿಯ ಹೆಸರು ಕಾಣುತ್ತೇವೆ, ಅಜ್ಜಿಯ ಹೆಸರು ಲೋವಿಸ್, ನಿನ್ನ ತಾಯಿಯಾದ ಯುನೀಕೆಯಲ್ಲಿಯೂ ವಾಸವಾಗಿತ್ತು. ಮದರ್ನ ಹೆಸರು, ತಾಯಿಯ ಹೆಸರು ಯುನೀಕೆ ಎಂಬುದಾಗಿ ಕನ್ನಡದಲ್ಲಿ ಕಾಣುತ್ತೇವೆ. ಅದು ಮಾತ್ರವಲ್ಲ, ಆ ನಿಷ್ಕಪಟವಾದ ನಂಬಿಕೆ ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಸೊ ಕ್ವಶನ್ ನಂಬರ್ 1, ಯಾಕೆ ಇವನ ತಂದೆಯ ಹೆಸರು ಹೇಳಲಿಲ್ಲ? ಅಜ್ಜಿ ಹೆಸರು ಕೂಡ ಹೇಳಿದೆ ಅಲ್ಲ, ತಂದೆಯ ಹೆಸರು ಹೇಳಲಿಲ್ಲ. ಅದನ್ನ ಕಾರಣ ಏನು ಇಲ್ಲಿ ಕಾಣುತ್ತಾ ಇಲ್ಲ. ಏನಾದ್ರೂ ಊಹಿಸಬಹುದಾ? ಒಂದು ವೇಳೆ ತಂದೆ ರಕ್ಷಣೆ ಮಾರ್ಗದಲ್ಲಿ ಬಂದಿರುವುದಿಲ್ಲ. ನಮ್ದು ಊಹಾ, ಓನ್ಲಿ ಗೆಸ್, ವಿ ಆರ್ ನಾಟ್ ಶೂರ್. ಅದರಲ್ಲಿ ಅದನ್ನ ಮೇಲೆ ಡಿಪೆಂಡ್ ಮಾಡಿ ಏನು ಡಾಕ್ಟರ್ನೇ ನಾವು ಮಾಡುವುದಿಲ್ಲ, ಜಸ್ಟ್ ಒಂದು ಗೆಸ್ ಮಾಡುತ್ತಾ ಇದೆ. ಅಂದ್ರೆ ಧನವಂತನ ಹೆಸರು ಹೇಳಲಿಲ್ಲ, ಲಾಜರನ ಹೆಸರು ಹೇಳಿದ ಲೂಕನ ಸುವಾರ್ತೆಯಲ್ಲಿ. ಲಾಜರನು ಪರಲೋಕ ಬಾಧ್ಯಸ್ಥನಾಗಿದ್ದನು, ಅದರಿಂದ ಅವನ ಹೆಸರು ಅಲ್ಲಿ ಪರಾಮರ್ಶೆ ಮಾಡಿದ. ಧನವಂತನ ಹೆಸರು ಕಾಣ್ತಾ ಇಲ್ಲ, ಕಾರಣ ಅವನು ಪರಲೋಕ ಬಾಧ್ಯಸ್ಥನು ಆಗಿರಲಿಲ್ಲ, ಆದ್ರಿಂದ ಅವನ ಹೆಸರಿಲ್ಲ. ಆ ರೂಳನ್ನು ನೋಡಿಕೊಂಡು ಇಲ್ಲಿ ನಾವು ಬರುವಾಗ, ಒಂದು ವೇಳೆ ಇವನ ತಂದೆ
ರಕ್ಷಣೆಯ ಮಾರ್ಗದಲ್ಲಿ ಬಂದಿರುವುದಿಲ್ಲ ಎಂಬುದಾಗಿ ಕಾಣುತ್ತೇವೆ. ಓಕೆ, ಅದು ಮಾತ್ರವಲ್ಲ, 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯದಲ್ಲಿ ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. He had a good reputation in Lystra and Iconium. ಈ ಸ್ಥಳಗಳಲ್ಲಿ ನಾವು ಹೋಗಿ ಈ ತಿಮೊಥೆಯನ ಬಗ್ಗೆ ಅವನು ಹೇಗಿದ್ದಾನೆ ಎಂದು ಹೇಳುವಾಗ ಒಳ್ಳೆ ಸಾಕ್ಷ್ಯ ಅವರು ಹೇಳುತ್ತಾರೆ. He had a good reputation. ಅപ്പൊ ಇದೆಲ್ಲ ಇವನ ಕ್ವಾಲಿಫಿಕೇಶನ್ ಆಗಿ ನಾವು ಕಾಣುತ್ತೇವೆ. ಓಕೆ, ಇವನು ಹೆಸರು ತಿಮೊಥೆಯನು, ಇವನ ಪ್ಲೇಸ್ ಲುಸ್ತ್ರ ಎಂಬ ಪ್ಲೇಸು, ಇವನು ಒಬ್ಬ ಶಿಷ್ಯನು ಎಂಬ ಸ್ಟ್ಯಾಟಸ್, ಹಿ ವಾಸ್ ಎ ಡಿಸೈಪಲ್. ಆಮೇಲೆ ಇವನ ತಂದೆ ಗ್ರೀಕನು ಎಂಬುದಾಗಿ, ಇವನ ತಾಯಿ ಯಹೂದ್ಯ ಸ್ತ್ರೀ, ತಾಯಿಯ ಹೆಸರು ಏನು? ಯೂನಿಕೆ. ಅವನ ಅಜ್ಜಿಯ ಹೆಸರು ಕೂಡ ನಾವು ನೋಡಿದೆ. ಇವನು ಎಲ್ಲ ಅವನ ದೇಶದಲ್ಲಿ ಒಳ್ಳೆ ಸಾಕ್ಷಿ ಉಳ್ಳವನು ಆಗಿದ್ದನು. ಓಕೆ, ನಾವಿದು ಕಲಿಯುವುದರ ಉದ್ದೇಶವೇನು? ಈ ತಿಮೊಥೆಯನಲ್ಲಿ ಇದ್ದಂತ ಆತ್ಮೀಗ ಬೆಳವಣಿಗೆ, ಆತ್ಮೀಗ ಗುಣಗಳು ನಮ್ಮಲ್ಲಿ ಉಂಟಾಗಬೇಕು. ಹೇಗೆ ಅದು ಅವನಿಗೆ ಸಿಕ್ತು, ಅವನು ಹೇಗೆ ಪ್ರಯೋಜನವುಳ್ಳವನಾಗಿದ್ದನು, ಅದನ್ನು ನಾವು ಸ್ಟಡಿ ಮಾಡುವಾಗ ನಾವು ಕೂಡ ತಿಮೊಥೆಯನ ಹಾಗೆ ಪ್ರಯೋಜನವುಳ್ಳವರಾಗಿ ಮಾರ್ಪಡಬೇಕು. ಇದೇ ನಮ್ಮ ಉದ್ದೇಶ. ಓಕೆ, ಇವನು ಗ್ರೀಕನು ಅವನ ತಂದೆ, ಯಹೂದ್ಯ ಸ್ತ್ರೀ ಅವನ ತಾಯಿ. ಹಂಗಾದ್ರೆ ಇವನಲ್ಲಿ ಯಾರ ಸ್ವಭಾವ ಉಂಟಾಗಬೇಕು? ನಾರ್ಮಲಿ ನನಗೆ ಗೊತ್ತಿಲ್ಲ, ನಾನು ಮೆಡಿಕಲ್ ಸೈನ್ಸ್ ಏನು ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಿದವರು ಇಲ್ಲಿ ಇರಬಹುದು. ಸಾಮಾನ್ಯವಾಗಿ ಒಂದು ವಾಚಕ ಇದೆ ಬೈಬಲಲ್ಲಿ, ಯದಾ ಮಾದ ತದ ಪುತ್ರಿ. ಇದು ಮಲಯಾಳದಲ್ಲಿ ಅದೇ. ಹಂಗಾದ್ರೆ ಅದು ಪುಲ್ಲಿಂಗ ರೂಪದಲ್ಲಿ ಹೇಳುವುದಾದರೆ ಯದಾ ಪಿದ ತದಾ ಪುತ್ರ ಆಗಬೇಕಿತ್ತು. ಆದ್ರೆ ಇವನಲ್ಲಿ ಲಭ್ಯವಾದದ್ದು ಯಾವ ಸ್ವಭಾವಗಳು? ಅಜ್ಜಿಯಾದ ಲೋವಿಯಿಂದ, ತಾಯಿಯಾದ ಯುನೀಕೆಯಿಂದ ಅವರಲ್ಲಿ ಇರುವಂತ ನಿಷ್ಕಪಟವಾದ ನಂಬಿಕೆ ಇವನಿಗೆ ಸಿಕ್ತು. ಅದು ಯಾಕೆ ಸಿಕ್ತು? ತಂದೆಯ ಸ್ವಭಾವದಲ್ಲಿ ಹೋಗಬೇಕಾದವನಲ್ಲವೇ? ಹಾಗೆ ಹೋಗಬೇಕಿತ್ತು, ಆದ್ರೆ ಅದು ಬಂದಿಲ್ಲ. ಅದನ್ನು ಬದಲಾಗಿ ಅಜ್ಜಿಯ ನಂಬಿಕೆ, ತಾಯಿಯ ನಂಬಿಕೆ ಇವನಿಗೆ ಸಿಕ್ತು. ಕಾರಣ ಇವನ ಅಜ್ಜಿ ಮತ್ತೆ ತಾಯಿ ಪ್ರಾರ್ಥನೆ ಮಾಡುವವರಾಗಿದ್ದರು. ಪ್ರಾರ್ಥನೆ ಮಾಡುವಾಗ ನಮ್ಮ ತಲಾಂತರಗಳಿಗೆ ವ್ಯತ್ಯಾಸ ಆಗುತ್ತದೆ, ಸ್ವಭಾವದಲ್ಲಿ ವ್ಯತ್ಯಾಸ ಆಗುತ್ತದೆ. ಇಸಾಕನು ಪ್ರಾರ್ಥನೆ ಮಾಡುವವನಾಗಿದ್ದನು, ಹಳೆಯ ಅಬ್ರಹಾಮನ ಮಗನಾದಂದ ಇಸಾಕನು. ನಾವು ಆಮೇಲೆ ನೋಡುವಾಗ ಅವನ ಹೆಂಡತಿ ರಿಬೇಕ್ಯಳು ಕೂಡ ಪ್ರಾರ್ಥನಾ ಮಾಡುವವಳಾಗಿ ಮಾರ್ಪಟ್ಟಳು. ಅವಳಲ್ಲಿ ಸಮಸ್ಯೆ ಬಂದಾಗ ಅವಳು ಒಬ್ಬ ಗೈನಕಾಲಜಿಸ್ಟ್ ಹತ್ರ ಹೋಗಬೇಕಿತ್ತು, ಅಲ್ಲಿ ಹೋಗಲಿಲ್ಲ. ಅವಳೇನ್ ಮಾಡಿದ? ಯೆಹೋವನ ಹತ್ರ, ದೇವರ ಹತ್ರ ಕೇಳಕ್ಕೆ ಹೋದ, ಈ ಸಮಸ್ಯೆಗೆ ಕಾರಣ ಏನು ಎಂಬುದಾಗಿ. ದೇವರು ಕಾರಣ ತಿಳಿಸಿಕೊಟ್ಟ. 2 ಮಕ್ಕಳು ನಿನ್ನ ಉದರದಲ್ಲಿ ಇದ್ದಾರೆ, ಅದರಲ್ಲಿ ಕಿರಿಯದಕ್ಕೆ ಸೇವೆ ಮಾಡುವವು. ದೇವರ ಹತ್ರ ಹೋದಾಗ ಆ ಸಮಸ್ಯೆಗೆ ನಿವಾರಣೆಯಾಯಿತು ಎಂಬುದು ಮಾತ್ರವಲ್ಲ, ದೇವರ ಸಂಕಲ್ಪ ಏನು ಎಂಬುದನ್ನು ಅವಳಿಗೆ ಗೊತ್ತಾಯಿತು. ಅದನ್ನ ದೆಸೆಯಿಂದ ಅವಳು ಯಾರನ್ನು ಪ್ರೀತಿ ಮಾಡಿದ? ಮಕ್ಕಳು ಹುಟ್ಟಿದಾಗ
ಇಬ್ಬರು ಒಳ್ಳೆ ಮಕ್ಕಳು, ಯಾವ ತಪ್ಪು ಮಾಡಲಿಲ್ಲ. ಬೆಳೆದಾಗ ನಾವು ನೋಡುವಂಥದ್ದು ರಿಬೇಕಳು ಯಾರನ್ನು ಪ್ರೀತಿ ಮಾಡಿದ, ಇಸಾಕನು ಯಾರನ್ನು ಪ್ರೀತಿ ಮಾಡಿದ. ಒಂದು ಜಸ್ಟ್ ಒಂದು ಡೈವರ್ಟ್ ಆಗಿ ಒಂದು ಕಾರ್ಯವನ್ನು ನೋಡೋಣ. ಆದಿಕಾಂಡ 25ನೇ ಅಧ್ಯಾಯ 28ನೇ ವಾಕ್ಯ ಓದುವಾಗ, ಜೆನಿಸಿಸ್ ಚಾಪ್ಟರ್ 25 verse 28, ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದದರಿಂದ ಅವನು ಯಾರನ್ನು ಪ್ರೀತಿ ಮಾಡಿದ? ಏಸಾವನನ್ನು. ನಾರ್ಮಲ್ ವರ್ಡ್ಲಿ ಲವ್ എന്ന് ಹೇಳುತ್ತೆ. ಲೋಕ ಸಂಬಂಧವಾದ ಪ್ರೀತಿ ಅಂದರೆ ಯಾರಿಂದ ಸಹಾಯ ಸಿಕ್ಕುತ್ತದೋ ಅವರನ್ನು ಪ್ರೀತಿ ಮಾಡುವಂಥದ್ದು. ಏಸಾವನು ಅವನು ಈ ಫ್ಯಾಮಿಲಿ ಪ್ರಯರ್ ಏನು ಅಟೆಂಡ್ ಮಾಡುವ ರೂಢಿ ಇಲ್ಲ. ಅವನು ಎಲ್ಲಿದ್ದಾನೆ? ಅವನ ನೋಡುವಾಗ ಅವನೇ ಅರಣ್ಯವಾಸಿ ಎಂಬುದಾಗಿ ಕಾಣುತ್ತಾ ಇದೆ. ಬೇಟೆ ಮಾಡುವವನು ಅರಣ್ಯವಾಸಿ, ಮನೆಯಲ್ಲಿ ಏನು ಸಿಕ್ಕೋದಿಲ್ಲ. ಆವಾಗ ಇಸಾಕನಿಗೆ ತುಂಬಾ ಕೋಪ. ಇಲ್ಲಿ ಯಜ್ಞ ಅರ್ಪಿಸುವ ಸಮಯದಲ್ಲಿ ಏಸಾವನಿಲ್ಲ, ಅವನು ಬರಲಿ, ಒಂದು ಕೋಲೆಲ್ಲ ರೆಡಿ ಮಾಡಿಕೊಂಡು ಅವನನ್ನ 2 ಕೊಡಬೇಕೆಂಬುದಾಗಿ ಯೋಜನೆ ಮಾಡುತ್ತಾ ಇರುವಾಗ ಈಗೋ ಏಸಾವನು ಬರುತ್ತಾನೆ. ಅವನ ಹೆಗಲಲ್ಲಿ ಜಿಂಕೆ ಹೊಂದಿರುತ್ತದೆ, ಮಾಂಸ. ಎಲ್ಲ ಕೋಪವು ಆರಿ ಹೋಯಿತು. ಎಲ್ಲಿಂದ ಸಿಕ್ತು ಎಂಬುದಾಗಿ ತುಂಬಾ ಪ್ರೀತಿ ಸ್ಟಾರ್ಟ್ ಆಯಿತು. ಇನ್ನು ಹೋಗುವಾಗ ಸೂಕ್ಷ್ಮವಾಗಿ ಹೋಗಬೇಕು. ಅಲ್ಲಿ ಜಿಂಕೆ ಮಾತ್ರ ಇಲ್ಲ, ಸಿಂಹ ಎಲ್ಲ, ಗೂಲಿಗಳೆಲ್ಲ ಇದೆ. ಓಕೆ ಅಪ್ಪ, ನಾನೇನು ಭಯಪಡುವ, ನೋಡಿ ನನ್ನಲ್ಲಿ ಈ ಆಯುಧಗಳೆಲ್ಲ ಇದೆ. ಅವಾಗ ಇಸಾಕನಿಗೆ ಇಲ್ಲಿ ಹೇಳಿದ ಹಾಗೆ ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದುದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ನೆಕ್ಸ್ಟ್ ವಾಚಕ, ರಿಬೇಕಳು ಯಾಕೋಬನನ್ನು ಪ್ರೀತಿಸಿದಳು. ಯಾಕೆ ಯಾಕೋಬನನ್ನು ಪ್ರೀತಿಸಲಿಕ್ಕೆ ಕಾರಣ? ಅವನು ಮನೆ ಬಿಟ್ಟು ಹೋಗುವ ರೂಢಿ ಇಲ್ಲ. ಒಂದು ವೇಳೆ ಏಸಾವನು ಕರೆದಿರಬಹುದು, ಇವತ್ತು ಬೇಟೆಗೆ ಒಟ್ಟಿಗೆ ನಾನಿಲ್ಲ, ನನಗೆ ಭಯ. ಯಾಕೋಬನಿಗೆ ಗೆಲ್ಪ್ ಚಾನ್ಸ್ ಬಂದ್ರು, ನಾನಿಲ್ಲ, ನಾನು ನಮ್ಮ ದೇಶವನ್ನು ಬಿಟ್ಟು ಎಲ್ಲಿಯೂ ಇಲ್ಲ. ಅವನು ಇದ್ದವನು ನಾವು ನೋಡುವಾಗ 27ನೇ ವಾಕ್ಯ, ಯಾಕೋಬನು ಸಾಧು ಮನುಷ್ಯನಾಗಿ ಗೂಡಾರಗಳಲ್ಲೇ ವಾಸಿಸಿದನು. 27ನೇ ವಾಕ್ಯದ ಲಾಸ್ಟ್ ವಾಚಕ. ಗೂಡಾರವನ್ನು ಬಿಟ್ಟು ಹೋಗುವ ರೂಢಿ ಯಾರಿಗಿಲ್ಲ? ಯಾಕೋಬನಿಗೆ ಇಲ್ಲ. ಅವನು ಬೇಟೆ ಮಾಡಕ್ಕೇನು ಹೋಗುವುದಿಲ್ಲ, ಅರಣ್ಯವಾಸಿಯಲ್ಲ, ಸಾಧು ಮನುಷ್ಯನಾಗಿ ಗೂಡಾರಗಳಲ್ಲೇ ವಾಸಿಸಿದನು. ಈ ಮನೆಯಲ್ಲೇ ಇರುವವರ ಮೇಲೆ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಪ್ರೀತಿ ಇರ್ತದ ಇಲ್ವಾ? ಗಲ್ಫಿಂದ ಬರುವ ಮಗನೆಂದು ಹೇಳುವಾಗ ಏನಾಗುತ್ತೆ? ಪ್ರೈಸ್ ಲಾರ್ಡ್, ನನ್ನ ಮಗನು ಈಗ ಬರುತ್ತಾನೆ ಗಲ್ಫಿಂದ, 2-3 ಬಾಕ್ಸ್ಗಳೆಲ್ಲ ಇದೆ, ಅದರಲ್ಲಿ ಎಲ್ಲ ನಮಗೆ ಬಟ್ಟೆ ಎಲ್ಲ ಊಟ ಎಲ್ಲ ಇರ್ತದೆ, ತುಂಬಾ ಪ್ರೀತಿ. ಈ ಮನೆಯಲ್ಲಿ ಒಳಗಡೆ ಇರುವವನು ಏನು ಮಾಡ್ತಾ ಇಲ್ಲ, ಹೋಗುವುದಿಲ್ಲ, ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾನೆ, ಅದಕ್ಕೆ ಲೆಕ್ಕವಿಲ್ಲ. ಇದೆಯಾ? ಈ ಮನೆ ಕೆಲಸ ಮಾಡುವ ಸಹೋದರಿಯರಿಗೆ ಯಾರ್ಯಾರು ಸಂಬಳ ಕೊಡ್ತಾರ? ನಿಮಗೆ ಯಾರು ಸಂಬಳ ಕೊಡ್ತಾರ? ಇಲ್ಲ. ಅದೇ ಕೆಲಸ ಆಫೀಸಲ್ಲಿ ಹೋಗಿ ಮಾಡಿದರೆ ಪ್ರತಿ ತಿಂಗಳು ಸಂಬಳ ಸಿಕ್ಕುತ್ತೆ ಅಲ್ಲ. ಮನೆಯಲ್ಲಿ ಇರುವವರಿಗೆ, ಮನೆಯಲ್ಲಿ ತಂದೆ ತಾಯಿಗಳನ್ನು ನೋಡುವವರಿಗೆ, ಮನೆಯಲ್ಲಿ ಕೆಲಸ ಮಾಡುವವರಿಗೆ ಯಾವ ಸಂಬಳವೂ ಇಲ್ಲ. ಹೊರಗೆ ಹೋಗಿ ಕೆಲಸ ಮಾಡಿ ಬರುವಾಗ ಅದಕ್ಕೊಂದು ಗಣ್ಯತೆ ಎಲ್ಲ ಇದೆ, ಒಳಗಡೆ ಏನು ಇಲ್ಲ. ಯಾಕೋಬನು ಆ ತರದವನಾಗಿದ್ದನು. ಅಂದವರನ್ನು ಯಾರು ಪ್ರೀತಿ ಮಾಡುವುದಿಲ್ಲ. ಆದರೆ ರಿಬೇಕಳು ಯಾಕೋಬನನ್ನು ಪ್ರೀತಿಸಿದಳು. ಕಾರಣ ಏನು? ಕಾರಣ ಎಂದರೆ ಅದನ್ನ ಮೇಲಣ ವಾಕ್ಯದಲ್ಲಿ ಅವಳು ಸಮಸ್ಯೆ ಬಂದಾಗ 22ನೇ ವಾಕ್ಯ, ಗರ್ಭದಲ್ಲಿ ಶಿಶುಗಳು ಒಂದಾನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದ್ರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಯೆಹೋವನು ಆಕೆಗೆ ಒಂದು ಕಾರ್ಯವನ್ನು ತಿಳಿಸಿಕೊಟ್ಟ. ಆ ವಾಕ್ಯದಲ್ಲಿ ಲಾಸ್ಟ್ ಅಲ್ಲಿ, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು. ದೇವರ ಸಂಕಲ್ಪಗಳು, ದೇವರ ಪ್ಲಾನ್ ಅದು ನೆಕ್ಸ್ಟ್ ತಲಾಂತರಕ್ಕೆ ಗೆದಿಸಿ ಹೋಗುವಂಥದ್ದು. ಏಸಾವಿನ ನಿಮಿತ್ತವಾಗಿ ಅಲ್ಲ, ಏಸಾವಿನ ಮುಖಾಂತರವಾಗಿ ಅಲ್ಲ, ಯಾಕೋಬನ ಮುಖಾಂತರವಾಗಿ. ಅವನೇ ದೇವರು ಆರಿಸಿಕೊಂಡಿದ್ದಾನೆ. ಅವನ ಮುಖಾಂತರ
ದೇವರ ಸಂಕಲ್ಪಗಳು ನೆರವೇರುತ್ತದೆ. ಇದು ಗೊತ್ತಾದಾಗ ರಿಬೇಕಳು ಯಾಕೋಬನನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭವಾಯಿತು. ಯಾವ ಪ್ರಯೋಜನವಿಲ್ಲದವನು, ಆದ್ರೆ ಯಾಕೋಬನನ್ನು ರಿಬೇಕಳು ಪ್ರೀತಿಗೆ ವಾಕ್ಯಾನುಸಾರವಾಗಿರುವ ಪ್ರೀತಿ ಅಂತ ಹೇಳುತ್ತದೆ. ಲವ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ಸ್. ನಾವು ಹೇಗೆ ಪ್ರೀತಿ ಮಾಡಬೇಕು? ವಾಕ್ಯಾನುಸಾರ ಪ್ರೀತಿ ಮಾಡಬೇಕು. ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದನ್ನ ಕಾರಣ ಏನು? ನಾನು ರಕ್ಷಣೆ ಹೊಂದಿದವನು, ನೀವು ರಕ್ಷಣೆ ಹೊಂದಿದವರು. ನನ್ನಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಾನೆ, ನಿಮ್ಮಲ್ಲಿಯೂ ದೇವರ ಆತ್ಮನು ವಾಸ ಮಾಡುತ್ತಾನೆ. ನಾನು ಪರಲೋಕ ಬಾಧ್ಯಸ್ಥನು, ನೀವು ಪರಲೋಕ ಬಾಧ್ಯಸ್ಥರು. ಎಲ್ಲಾ ಸಂಬಂಧಗಳು ಈ ಭೂಮಿಯಲ್ಲಿ ಮುಗಿದು ಹೋಗುತ್ತದೆ. ನಮ್ಮ ಸಂಬಂಧ ಎಂದಿಗೂ ಮುಗಿದು ಹೋಗುವುದಿಲ್ಲ. ಶಾಶ್ವತವಾಗಿ ದೇವರು ನೇಮಿಸುವ ನಕ್ಷತ್ರಗಳಲ್ಲಿ ವಾಸ ಮಾಡಬೇಕಾದವರು ನಾವುಗಳು. ಅದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇದೆ. ಅದು ಕೊಟ್ಟು ಇವರಿದು ಕೊಟ್ಟು ಅವರೇ ನನ್ನ ನೋಡಿ ನಾಗಾಡಲಿಲ್ಲ, ಆತರ ಸಣ್ಣ ಪುಟ್ಟ ಕಾರ್ಯಗಳ ನಿಮಿತ್ತವಾಗಿ ನಾವು ನಮ್ಮ ಪ್ರೀತಿಯ ಕನೆಕ್ಷನ್ ಅನ್ನು ವಿಚ್ಛೇದಿಸಬಾರದು. ನಾವು ಪ್ರೀತಿ ಮಾಡಬೇಕು. ನಾವು ಒಂದೇ ಮನೆಯವರು, ಒಂದೇ ಸಂಸ್ಥಾನದವರು, ಒಂದೇ ಸ್ಥಳದಲ್ಲಿ ಶಾಶ್ವತ ಕಾಲ ವಾಸ ಮಾಡಬೇಕಾದವರು. ಈ ಪ್ರೀತಿ ಇದು ಈ ರೀತಿಯಾಗಿ ಆತ್ಮೀಯವಾಗಿ ನಾವು ಪ್ರೀತಿ ಮಾಡಬೇಕು. ಇಲ್ಲೇ ಈ ರಿಬೇಕಳ ಪ್ರೀತಿ ಆ ರೀತಿಯಾಗಿತ್ತು. ನಮ್ಮ ವಿಷಯ ರಿಬೇಕಳಲ್ಲ, ತಿರುಗಿ ಬರೋಣ. ಆ ತಾಯಿಯ ಅಜ್ಜಿಯ ನಂಬಿಕೆಯನ್ನು ಇವನಿಗೆ ಸಿಕ್ತು. ದೇವರಿಗೆ ಸ್ತೋತ್ರ. ಇನ್ನು ನಾವು ನೋಡುವಾಗ ಇವನಲ್ಲಿ ಇದ್ದಂದ ನಿಷ್ಕಪಟವಾದ ನಂಬಿಕೆ ಎಂಬುದಾಗಿ ಕಾಣುತ್ತಾ ಇದೆ. ತಿಮೋತಿಯಲ್ಲಿ ಇದ್ದಂದ ನಿಷ್ಕಪಟವಾದ ನಂಬಿಕೆ, ಅದು ಸೆಕೆಂಡ್ ತಿಮೋತಿಯಲ್ಲಿ ನಾವು ನೋಡಿದ್ವಿ ಅಲ್ಲ. ಸೆಕೆಂಡ್ ತಿಮೋತಿ ಚಾಪ್ಟರ್ 1:5 ಅಲ್ಲಿ ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನಾ ಮಾಡುತ್ತಾನೆ. ಈ ಪತ್ರವನ್ನು ಬರೆಯುತ್ತಾನೆ. ಸೆಕೆಂಡ್ ತಿಮೋತಿ, ದ ಲಾಸ್ಟ್ ಎಪಿಸೋಡ್ ಆಫ್ ಅಪೋಸ್ಟಲ್ ಪೌಲ್ ವೈಲ್ ಹಿ ವಾಸ್ ಇನ್ ಪ್ರಿಸನ್. ಅಂಡ್ ಆ ಸೆರೆಮನೆಯಿಂದ ಅವನು ಬಿಡುಗಡೆ ಹೊಂದಲಿಲ್ಲ ಎಂಬುದಾಗಿ ಚರಿತ್ರವು ಹೇಳುತ್ತದೆ. ಅವನೆಲ್ಲನ್ನೇ ತೀರಿ ಹೋಯಿತು. ಆ ಲಾಸ್ಟ್ ಲೆಟರ್, ಒಬ್ಬ ಅಪೋಸ್ತಲನ ಲಾಸ್ಟ್ ಲೆಟರ್, ಕಡೇ ಪತ್ರಿಕೆ, ಅದರಲ್ಲಿ ಅವನು ತಿಮೋತಿಯನ ಕಣ್ಣೀರನ್ನು ಅವನು ನೋಡುತ್ತಾನೆ. ರೋಮದಿಂದ ಪೌಲನನ್ನು ಅರೆಸ್ಟ್ ಮಾಡಿ ಹಿಡಿದುಕೊಂಡು ಹೋಗುವಾಗ ಅಲ್ಲಿ ಅಳುತ್ತಾ ಮೊರೆ ಇಡುತ್ತಾ ನಿನ್ನಂದ ಆ ತಿಮೋತಿಯನ ಮುಖವನ್ನು ಯಾವಾಗಲೂ ಪೌಲನ ಮನಸ್ಸಿನಲ್ಲಿ ಇರ್ತದೆ. ಅದು ಹೋಗುತ್ತಾ ಇಲ್ಲ, ಲಯವಾಗಿ ಹೋಗುತ್ತಾ ಇಲ್ಲ, ಅದು ಮನಸ್ಸಿನಲ್ಲಿ ಇರ್ತದೆ. ಹೇಳ್ತಾ ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಒಂದು. ನಿಷ್ಕಪಟವಾದ ನಂಬಿಕೆ, ನಾವು ನಂಬಿಕೆಯ ವಿಷಯವನ್ನು ನೋಡುವಾಗ ಅನೇಕ ತರದ ನಂಬಿಕೆಗಳಿವೆ, ಅನೇಕ ತರದ ನಂಬಿಕೆಗಳು ಇವೆ. ಮೊದಲನೇ ನಂಬಿಕೆಯನ್ನು ನೋಡುವಾಗ ಅದು ರಕ್ಷಣೆ ಹೊಂದಲಾರದ ನಂಬಿಕೆ. ರಕ್ಷಣೆ ಹೊಂದಲಾರದ ನಂಬಿಕೆ, ಆ ರೀತಿ ನಂಬಿಕೆ ಇದೆಯಾ? ನಂಬಿಕೆ ಇದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ, ನಾನು ಹೇಳುವಂಥದ್ದಲ್ಲ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:19 ಅಲ್ಲಿ ಏನು ಓದುತ್ತಾ ಇದೆ? ಸಾರಿ 2:19 ಐ ಥಿಂಕ್, ಅಲ್ಲ ಅದೇ ಸಾರಿ 2:19, ಜೇಮ್ಸ್ ಚಾಪ್ಟರ್ 2:19 ಏನು ಓದುತ್ತಾ ಇದೆ ಅಲ್ಲಿ? ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಈ ನಮಕ್ಕೆ ಸಿಕ್ಕಿರುವ ಜ್ಞಾನಕ್ಕಿಂತಲೂ, ರಕ್ಷಣೆಯ ಜ್ಞಾನಕ್ಕಿಂತಲೂ
ಹೆಚ್ಚಾದ ಜ್ಞಾನವು ಯಾರಿಗಿರ್ತದೆ? ರಕ್ಷಣೆಯ ವಿಷಯದಲ್ಲಿ ಸೈತಾನನಿಗೂ ಅವನ ಜೊತೆ ಇದ್ದಂದ ಕಿಂಕರರಿಗೂ ಇರುತ್ತದೆ ರಕ್ಷಣೆಯ ಜ್ಞಾನ. ಯಾವ ಡೌಟು ಇಲ್ಲ ಅವರಿಗೆ. ದೇವರು ಇದ್ದಾನೆ ಇಲ್ಲವಾ ನಮಗೆ ಕೆಲವು ಡೌಟ್ ಬರುತ್ತೆ ಅಲ್ಲ. ಸೈತಾನನಿಗೆ ಯಾವ ಡೌಟು ಇಲ್ಲ, ದೆವ್ವಗಳಿಗೂ ಯಾವ ಡೌಟ್ ಇಲ್ಲ, ದೇವರಿದ್ದಾನೆ. ಇನ್ನು ನರಕ ಇದೆಯಾ? ಅವ್ರಿಗೆ ಆ ವಿಷಯ ಸಂಬಂಧವಾಗಿ ಏನಾದ್ರೂ ತಿಳುವಳಿಕೆ ಇದೆಯಾ? ಇದೆ, ನರಕ ಇದೆ, ಬೆಂಕಿ ಗಂಧಗಳು ಉರಿಯುವ ಕೆರೆ ಇರ್ತದೆ. ಕರ್ತನು ಒಬ್ಬ ಆ ದೆವ್ವ ಹಿಡಿದವನನ್ನು ವಾಸಿ ಮಾಡಕ್ಕೆ ಬಂದಾಗ ದೆವ್ವಗಳೇನು ಬೇಡಿಕೊಂಡ? ದಯವಿಟ್ಟು ನಮ್ಮನ್ನು ಪಾತಾಳಕ್ಕೆ ಕಳುಹಿಸಬೇಡ. ಪಾತಾಳ ಇದೆ ಎಂಬುದನ್ನು ನಿಸ್ಸಂದೇಹವಾಗಿ ಅವರಿಗೆ ಗೊತ್ತಿದೆ. ಪರಲೋಕ ಇದೆ ಎಂಬುದಾಗಿಯೂ ಗೊತ್ತಿದೆ. ನಾವು ದೇವರ ಮಕ್ಕಳು ಎಂಬುದು ಗೊತ್ತಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಉಂಟು ಎಂಬುದು ಗೊತ್ತಿದೆ, ನಿಸ್ಸಂದೇಹವಾಗಿ ಅವರಿಗೆ ಗೊತ್ತು. ಅವರು ಪರಲೋಕದಲ್ಲಿ ಹೋಗುತ್ತೀಯಾ? ಯಾಕೆ ಹೋಗುವುದಿಲ್ಲ? ನಿಮಗಿಂದ ಪರಿಜ್ಞಾನ ಈ ದೆವ್ವಗಳಿಗೆ, ಸೈತಾನನಿಗೆ ಇರುತ್ತದೆ. ಆದರೂ ಆ ನಂಬಿಕೆ ನಂಬುತ್ತಾರೆ ಅವರು. ಆದರೆ ಆ ನಂಬಿಕೆಯ ನಿಮಿತ್ತವಾಗಿ ಅವರು ಎಲ್ಲಿ ತಲುಪುವುದಿಲ್ಲ? ಪರಲೋಕ ತಲುಪುವುದಿಲ್ಲ. ರಕ್ಷಣೆ ಹೊಂದಲಿಕ್ಕೆ ಆಗದ ನಂಬಿಕೆ ಉಂಟು. ಬರೀ ಕಾರ್ಯಗಳು ಗೊತ್ತು, ಬುದ್ಧಿಯಲ್ಲಿ ಎಲ್ಲ ಸರಿ ಎಂಬುದಾಗಿ ಗೊತ್ತು. ಆದರೆ ಆ ನಂಬಿಕೆಗೆ ಇಲ್ಲದ ಎರಡು ಕಾರ್ಯಗಳಿವೆ. ಅಂದ್ರೆ ಸೈತಾನನು ಎಂದಿಗೂ ಸೋರಿ ಹೇಳುವುದಿಲ್ಲ. ಏನು ಹೇಳುವುದಿಲ್ಲ? ಸೋರಿ, ದೇವರೇ ಮಾಡಿದು ತಪ್ಪಾಯಿತು, ಪಶ್ಚಾತ್ತಾಪ ಪಡುತ್ತೇನೆ, ಎಂದಿಗೂ ರೆಡಿ ಇಲ್ಲ ಹೇಳಲಿಕ್ಕೆ. ಸೈತಾನನಿಗೆ ಆಗುವುದಿಲ್ಲ ಸೋರಿ ಹೇಳಲಿಕ್ಕೆ. ಸೆಕೆಂಡ್, ಎಂದಿಗೂ ದೇವರನ್ನು ಅನುಸರಿಸಲು ಸೈತಾನನು ರೆಡಿ ಇಲ್ಲ. ದೇವರ ಕಡೆಗೆ ತಿರುಗುವುದಿಲ್ಲ, ಅನುಸರಣೆಯೂ ಇಲ್ಲ. ನಾವು ವಾಕ್ಯದ ಥಿಯೋಲಜಿಕಲಿ ನೋಡುವಾಗ ದೇವರು ಅವರಿಗೆ ರಕ್ಷಣೆ ಸಿದ್ಧ ಮಾಡಲಿಲ್ಲ. ಅದು ಗೊತ್ತು. ಅಬ್ರಹಾಮನ ಸಂತತಿಯನ್ನು ಹುಡುಕಿ ಕರ್ತನು ಬಂದಿದ್ದಾನೆ, ಇವರಿಗೆ ರಕ್ಷಣೆ ಸಿದ್ಧಪಡಿಸಲಿಲ್ಲ, ಅದು ಓಕೆ. ಆದರೂ ಇವರಿಗೆ ಎಲ್ಲಾ ಗೊತ್ತಿದ್ದರೂ ಇವರು ಪಶ್ಚಾತ್ತಾಪ ಇಲ್ಲ, ದೇವರಿಗೆ ವಿಧೇಯನಾಗಲಿಕ್ಕೆ ಮನಸ್ಸು ಇಲ್ಲ. ಈ ರೀತಿಯಾಗಿ ಇಲ್ಲಿ ಯಾರಾದ್ರೂ ಇರುವುದಾದರೆ, ನಂಬಿಕೆಯುಂಟು, ಪರಲೋಕ ಇದೆ ಎಂಬುದಾಗಿ ನಂಬುತ್ತಾ ಇದೆ, ಪಾತಾಳ ಇದೆ ಎಂಬುದಾಗಿ ನಂಬುತ್ತಾ ಇದೆ, ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಉಂಟು ಎಂಬುದಾಗಿ ನಂಬುತ್ತಾ ಇದೆ, ಆದರೆ ಸೋರಿ ಹೇಳುವುದಿಲ್ಲ, ದೇವರನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲ. ಆ ನಂಬಿಕೆಗೆ ಹೆಸರು ರಕ್ಷಣೆ ಹೊಂದಲಾರದ ನಂಬಿಕೆ. ಎಂದ ಕಷ್ಟ ಅಲ್ಲ. ಎಲ್ಲ ತಿಳ್ಕೊಂಡ ಅನಂತರ ನರಕದಲ್ಲಿ ಹೋಗುವಂಥದ್ದು ಅದು ಕಷ್ಟಕರವಾದೊಂದು ಸ್ಥಿತಿ. ಕರ್ತನ ಸಿಲುಬೆಯಲ್ಲಿ, ಕರ್ತನ ಎರಡು ಕಡೆಗಳಲ್ಲಿ ಕಳ್ಳರು ನಾನು ನೋಡ್ತಾ ಇದೆ. ಇಬ್ಬರು ಕಳ್ಳರೇ. ಅವರ ದುಷ್ಕೃತ್ಯಗಳ ನಿಮಿತ್ತವಾಗಿ ಸಿಲುಬೆಯ ಮರಣ. ಕ್ರೂರರಾದ ಕಳ್ಳರು. ಅವರು ರೋಮನ್ ಗವರ್ಮೆಂಟ್ಗೆ ಎದುರಾಗಿ ಸ್ಟ್ರೈಕ್ ಮಾಡುವ, ಯುದ್ಧ ಮಾಡುವ ಉಗ್ರವಾದಿಗಳಾಗಿದ್ದರು. ಯಹೂದಿರಿಗಾಗಿ ಹಿಡಿಯಲ್ಪಟ್ಟು ಕ್ರೂರವಾದ ಹಿಂಸೆಗಳಿಗೆ ಅವರು ಗುರಿಯಾಗಿ ಈಗ ಸಿಲುಬೆಯಲ್ಲಿ ಅವರು ಕೂಡ ಇರ್ತಾರೆ. ಮತ್ತಾಯನ ಸುವಾರ್ತೆಯಲ್ಲಿ ಇಬ್ಬರು ಕರ್ತನನ್ನು ನಿಂದಿಸಿದರು ಎಂಬುದಾಗಿ ನಾವು ಓದುತ್ತೇವೆ. ಕಳ್ಳರಿಬ್ಬರು ಆತನನ್ನು ಪರಿಹಾಸ್ಯ ಮಾಡಿದರು. ಆದರೆ ಕರ್ತನು ಸಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟಿದ್ದಾಗ ಅತಿ ಕಠಿಣವಾದ ನೋವು ನಮಗೆ ಗೊತ್ತು. ತಲೆಯಲ್ಲಿ ಮುಳ್ಳಿನ ಕಿರೀಟ, ಅದು ಆ ಶಿರಸಲ್ಲಿ ಅದು ಅದ್ದಿ. ಪ್ಯಾಷನ್ ಆಫ್ ಕ್ರೈಸ್ಟ್ ನೀವು ನೋಡಿದರೆ ಒಂದು ಮುಳ್ಳು ಕಣ್ಣಿನೊಳಗೆ ಬಂದಿದೆ. ಅದಕ್ಕಿಂತಲೂ ಕ್ರೂರವಾಗಿರಬಹುದು ನಿಜವಾದ ಸ್ಥಿತಿ. ಆಮೇಲೆ ಆ ಮುಳ್ಳಿನಿಂದ, ಕಿರೀಟದಿಂದ ರಕ್ತ ಹಣಿಗಳು ಅದು ಬೀಳುತ್ತಾ ಇದೆ. ದೇಹ ಚಾಟಿ ಏಟುಗಳು. ಕ್ರೂರರಾದ ಸಿಪಾಯಿಗಳು ಅವರು ನಿಷ್ಕಾರುಣ್ಯವಾಗಿ ಹೊಡೆದರು ಎಂಬುದಾಗಿ ನಾವು ಓದುತ್ತೇವೆ. ಎಂದರೆ ಒಂದು ಪುಸ್ತಕದಲ್ಲಿ ಓದಿದಾಗ ಸಿಪಾಯಿಗಳು ಹೊಡೆಯುತ್ತಾ ಇದೆ ಅವನನ್ನು. ಆದರೆ ಕರ್ತನು ಕರುಣೆಗಾಗಿ ಬೇಡುತ್ತಾ ಇಲ್ಲ. ಅಯ್ಯೋ
ಹೊಡೆಯಬಾರದು ಅಯ್ಯೋ ಎಂಬುದಾಗಿ ಹೇಳುತ್ತಾ ಇಲ್ಲ. ಆತನು ಅಲ್ಲಿ ಸಹಿಸಿಕೊಂಡು ನಿಲ್ಲುತ್ತಾ ಇದೆ. ಕರ್ತನ ಮನಸ್ಸು ಹೇಗಾಗಿರಬಹುದು ನನಗೆ ಗೊತ್ತಿಲ್ಲ. ಕರ್ತನಿದೆಲ್ಲ ಪೆಟ್ಟು ತಿನ್ನುವಾಗ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಂಥದ್ದು, ತನ್ನ ಮುಂದೆ ಇಟ್ಟಂದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಾಗಿಸಿದನು. ತನ್ನ ಮುಂದೆ ಇಟ್ಟಂದ ಸಂತೋಷ ಅಂದ್ರೆ ಏನು? ಆತನು ಆ ಸರ್ವಜ್ಞಾನದ ಕಣ್ಣುಗಳಿಂದ ನೋಡುತ್ತಾ ಇದೆ. ನೋಡುವಾಗ ಕರ್ತನ ಆ ಯಜ್ಞ ಮರಣದಲ್ಲಿ ನಂಬಿಕೊಂಡು ನಾನಾ ಕಡೆಯಿಂದ ಒಂದೊಂದು ಸೆಂಚುರಿಗಳಿಂದ, ಶತಮಾನಗಳಿಂದ, ಇಸವಿಗಳಿಂದ ಕರ್ತನ ಬಳಿಗೆ ಬರುವಂತ ಆ ಗುಂಪನ್ನು ಆತನು ನೋಡುತ್ತಾ ಇದ್ದಾನೆ. ಆ ಮರಣ ಸಮಯದಲ್ಲಿ ಎಲ್ಲ ನೋಡಿಕೊಂಡು, ಅಂದ್ರೆ ನನ್ನನ್ನು ನಿಮ್ಮನ್ನು ಆತನು ದೃಷ್ಟಿಸುತ್ತಾ ಇತ್ತು. ಅಲ್ಲಿ ನೋಡುತ್ತಾ ಈ ಪೆಟ್ಟುಗಳು, ಕಠಿಣವಾದ ಪೆಟ್ಟುಗಳು ಆತನು ತಿನ್ನುತ್ತಾ ಇತ್ತು. ಆವಾಗ ಅದರಲ್ಲಿ ಕುಬಿದನಾಗಿ ಒಬ್ಬ ಸಿಪಾಯಿ, ಕೊಡು ಚಾಟಿ ನನಗೆ ಕೊಡು. ಇವನು ಕರುಣೆಗಾಗಿ ಬೇಡುತ್ತಾನ ಇಲ್ಲವೋ ಎಂಬುದನ್ನು ನಾನು ಈಗ ತೋರಿಸಿಕೊಡ್ತೀನಿ ಎಂಬುದಾಗಿ ಚಾಟಿ ಇನ್ನೊಬ್ಬ ಸಿಪಾಯಿಯಿಂದ ತೆಗೆದು ಅವನು ಹೊಡೆಯಕ್ಕೆ ಸ್ಟಾರ್ಟ್ ಆಯಿತು. ಕರ್ತನೆಲ್ಲ ಸಗಿಸಿಕೊಂಡ. ಅವನು ಏನು ಕೂಗಾಡಲಿಲ್ಲ, ಅಯ್ಯೋ ಎಂಬುದಾಗಿ ಹೇಳಲಿಲ್ಲ, ಹೊಡೆಯಬಾರದು ಎಂಬುದಾಗಿ ಬೇಡಿಕೊಳ್ಳಲಿಲ್ಲ. ಎಲ್ಲ ನನಗಾಗಿ ನಿನಗಾಗಿ ಆತನು ಸಗಿಸಿಕೊಂಡನು. ಆಮೇಲೆ ಅಲ್ಲಿ ಸಿಲುಬೆಯಲ್ಲಿ 3 ಮೊಳಗಳಿಂದ ತೂಗ ಹಾಕಲ್ಪಟ್ಟಿರುತ್ತಾನೆ. 3 ಮೊಳಗಳಿಂದ ಟೇರೆಯನ್ನು ಫಿಕ್ಸ್ ಮಾಡುವ ಈ 1 ಫೀಟ್ ಇರುವಂತ ಅದಕ್ಕೆ ಮೊಳೆ ಎಂಬುದಾಗಿ ಹೇಳುವಂಥದ್ದು, ಅದರಲ್ಲಿ ಕರ್ತನು ತೂಗ ಹಾಕಲ್ಪಟ್ಟಿರುತ್ತಾನೆ. ಇರುವಾಗ ರಕ್ತ ಸೋರುತ್ತಾ ಇದೆ ಕೈಗಳಲ್ಲಿ, ಅರ್ಧ ಪ್ರಜ್ಞೆಯಲ್ಲಿ, ಕಡಿಮೆ ನೋವಿನಲ್ಲಿ ಅವನು ತೂಗ ಹಾರುತ್ತಾನೆ. ಆ ಸಮಯದಲ್ಲಿ ಕರ್ತನು ಒಂದು ಸಲ ಉಸಿರಾಡಬೇಕಾದರೆ ಕೈಗಳಲ್ಲಿ ಮೇಲಕ್ಕೆ ಎದ್ದಬೇಕು, ಕಾಲುಗಳಲ್ಲಿ ಬೆಲ ಕೊಟ್ಟು ಅದು ಒಂದು ಸಲ ಉಸಿರಾಡಕ್ಕೆ ಅಷ್ಟು ಕಷ್ಟ ಇತ್ತು. ಉಸಿರಾಡಕ್ಕೆ ಕಾಲುಗಳಲ್ಲಿ ಬೆಲೆ ಕೊಡುವಾಗ ಕಾಲುಗಳಲ್ಲಿ ಮೊಳೆಗಳು, 2 ಕಾಲು ಅದರಲ್ಲಿ ಅವಲಂಬಿಸಿ ಮೇಲಕ್ಕೆ ಎದ್ದು ಉಸಿರಾಡಬೇಕು. ಆ ಕಳ್ಳರು ಸತ್ತಿಲ್ಲ, ಅದರಿಂದ ಅವರನ್ನು ಏನ್ ಮಾಡಿದರು, ಕಾಲು ಅವರ ಮಂಡಿ ಒಡೆದು ಮುರಿಸಿದಾಗ ಅವ್ರಿಗೆ ಉಸಿರಾಡಕ್ಕಾಗದೆ ಅವರು ಉಸಿರುಗಟ್ಟಿ ಸತ್ತರು. ಕರ್ತನ ಕಷ್ಟಪಟ್ಟು ಉಸಿರಾಡುತ್ತಾ ಇದೆ, ಒಂದೊಂದು ಸಲ ಉಸಿರಾಡಬೇಕಾದ್ರೆ. ಆ ಸಮಯದಲ್ಲಿ ಕರ್ತನು ಪ್ರಾರ್ಥನೆ ಮಾಡಿದ. ಏನು ಪ್ರಾರ್ಥನೆ ಮಾಡಿದ? ತಂದೆಯೇ, ಇವರನ್ನು ಕ್ಷಮಿಸು, ಇವರು ಮಾಡುವುದು ಏನೆಂಬುದನ್ನು ಅರಿಯೆ ಎಂಬುದಾಗಿ. ಈ ಪ್ರಾರ್ಥನೆ ಈ 2 ಕಳ್ಳರುಗಳು ಕೇಳಿದಾಗ ಒಬ್ಬ ಕಳ್ಳನಲ್ಲಿ ಬೆಳಕು ಉದಯಿಸಿತು. ಅಂದರೆ ಈ ಅತಿ ನೋವಿನಲ್ಲಿ ತನ್ನ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಇವನು ಸಾಮಾನ್ಯ ಮನುಷ್ಯನಲ್ಲ, ಇವನು ದಿವ್ಯನಾಗಿದ್ದಾನೆ, ಇವನು ಮಸಯನಾಗಿದ್ದಾನೆ. ಅಲ್ಲಾದ್ರೆ ಇದು ಸಾಧ್ಯವಲ್ಲ. ಕರ್ತನ ಸ್ವಭಾವ ಎಂಬುದು ಬೆಳಕು, ಸೈತಾನನ ಸ್ವಭಾವ ಎಂಬುದು ಕತ್ತಲೆ. ಕೇಶುವಿನ ಸ್ವಭಾವ ಎಂಬುದು ಬೆಳಕು. ಆ ಬೆಳಕು ಅಲ್ಲಿ ಪ್ರಕಾಶಿಸಿದ. ಸುತ್ತಲೂ ಕತ್ತಲೆ, ಕ್ರೂರವಾಗಿ ಕೋಪಿಷ್ಠರಾಗಿ ನಿಲ್ಲುವಂತ ಒಂದು ಜನಾವಲಿ. ಅದರ ಮಧ್ಯದಲ್ಲಿ ಪೂರ್ಣ ಸಮಾಧಾನದಿಂದ ಕರ್ತನ ಸ್ವಭಾವ, ತಂದೆಯೇ ಇವರನ್ನು ಕ್ಷಮಿಸುವುದಾಗಿ. ಇದು 2 ಕಳ್ಳರು ಕೇಳಿದ. ಒಬ್ಬ ಕಳ್ಳನಲ್ಲಿ ಬೆಳಕು ಪ್ರಕಾಶಿಸಿತು. ಅವನಿಗೆ ತಕ್ಷಣ ಗೊತ್ತಾಯಿತು ಇವನು ಮಸೈನೆಂಬುದಾಗಿ. ಆವಾಗ ಕಳ್ಳನು ಬೇಡಿದು ನಾವು ಓದುತ್ತೇವೆ. ಅವನು ಒಂದು ಸಲ ಉಸಿರಾಡಬೇಕಾದ್ರೆ ಕಷ್ಟ ಇದೆ ಸಿಲುಬೆಯಲ್ಲಿ. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ. ರಿಮೆಂಬರ್ ಮೀ ಓ ಲಾರ್ಡ್, ರಿಮೆಂಬರ್ ಮೀ ವೆನ್ ಯು ಕಮ್ ಇನ್ ಟು ಯುವರ್ ಕಿಂಗ್ಡಮ್. ನೀನು ಅರಸನು ನಂಬುತ್ತೇನೆ. ನೀಗ ಸತ್ತು ಹೋಗುತ್ತಾ ಇದೆ, ಪ್ರಾಣ ಕೊಡುತ್ತಾ ಇದೆ. ನೀನು ಎದ್ದೇಳುವನು ವಾಕ್ಯದ ಮೇಲೆ, ಆಮೇಲೆ ಪರಲೋಕಕ್ಕೆ ಏರಿ ಹೋಗುವನು. ಸಭಾಕಾಲ ಎಂಬ ಕಾಲ ಇದೆ. ಆಮೇಲೆ ನೀನು ಇನ್ನೊಮ್ಮೆ ಬರುವನು ಇಸ್ರಾಯೇಲರಿಗಾಗಿ, ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡು. ಆ ಕಾಲದಲ್ಲಿ ರಿಮೆಂಬರ್ ಮೀ ವೆನ್ ಯು ಕಮ್ ಇನ್ ಟು ಯುವರ್ ಕಿಂಗ್ಡಮ್. ಅದೇ ಅವನು ಬೇಡಿಕೊಂಡ. ಕರ್ತನು ಆ ಅದಿ ವೇದನೆಯಲ್ಲಿ ಕರ್ತನು ಹೇಳುತ್ತಾನೆ, ಆ ದಿನದಲ್ಲಿ ಅಲ್ಲ, ಕರ್ತನು ಹೇಳ್ತಾನೆ, ಟುಡೇ, ಇವತ್ತು ನೀನು ನನ್ನ ಸಂಗಡ ಪರದೀಸಿನಲ್ಲಿ ಇರುವಿ. ಟುಡೇ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್.
ದೇವರಿಗೆ ಸ್ತೋತ್ರ. ಒಬ್ಬನ ಹೃದಯದಲ್ಲಿ ದೇವರ ಆತ್ಮನು ಪ್ರವೇಶಿಸುವಾಗ ಮುಖದ ಕಾಠಿಣ್ಯವನ್ನು ಹೋಗುತ್ತೆ. ಅವನು ಬೆಳಕು ಬರುತ್ತದೆ, ಅವನ ಮುಖದಲ್ಲಿ ಬೆಳಕು ಬರುತ್ತದೆ. ಈ ಕಳ್ಳನಲ್ಲಿ ಇಮಿಡಿಯೇಟ್ ಆಗಿ ಆ ಪ್ರಕಾಶ ಬಂದಿರಬಹುದು. ಅವನು ಶಿಲುಬೆಯಲ್ಲಿ ತೂಗ ಹಾಕಲ್ಪಟ್ಟಿರ್ತಾನೆ, ಆದರೆ ಅವನ ಆಂತರ್ಯವು ಬೆಳಕಿನಿಂದ, ಕರ್ತನ ಆತ್ಮನಿಂದ ತುಂಬಲ್ಪಟ್ಟು ಅವನಲ್ಲಿ ಇದ್ದಾನೆ. ಇದು ನೆಕ್ಸ್ಟ್ ಆ ಕಡೆಯಲ್ಲಿ ತೂಗ ಹಾಕಲ್ಪಟ್ಟಿರುವ ಕಳ್ಳನು ಇದೆಲ್ಲ ಗಮನಿಸುತ್ತಾ ಇದ್ದಾನೆ. ಇವನು ಬೇಡುವಂಥದ್ದು, ಯೇಸುಕರ್ತನ ಅವನಿಗೆ ಪ್ರತ್ಯುತ್ತರವನ್ನು ಕೊಡುವಂಥದ್ದು, ಪರದೀಸೆಯನ್ನು ವಾಗ್ದಾನ ಮಾಡುವಂಥದ್ದು, ಅವನ ಮುಖದಲ್ಲಿ ಬಂದಿರುವ ಆ ವ್ಯತ್ಯಾಸ ಎಲ್ಲ ನೋಡಿ ಇನ್ನೊಬ್ಬನು ಅಲ್ಲಿ ತೂಗ ಹಾಕಲ್ಪಟ್ಟ ಅಲ್ಲಿ ಇದ್ದನು ಶಿಲುಬೆಯಲ್ಲಿ. ಆದರೆ ಸಿಪಾಯಿಗಳ ಏಟು ಕಾಲಿನಲ್ಲಿ ಬೀಳುವವರೆಗೂ ಇವನೇನ್ ಮಾಡಲಿಲ್ಲ, ಅರಿಕೆ ಮಾಡಲಿಲ್ಲ. ಎಲ್ಲ ತಿಳ್ಕೊಂಡವನು, ಸತ್ಯವನ್ನು ತಿಳ್ಕೊಂಡವನು, ಆದರೆ ಅವನು ಅಂಗೀಕರಿಸಲಿಲ್ಲ. ಒಬ್ಬನು ಶಿಲುಬೆಯಿಂದ ಪರದೀಸಕ್ಕೆ ಏರಿ ಹೋದನು. ಓ ಸ್ತೋತ್ರ. ಇನ್ನೊಬ್ಬನು ಅವನು ಶಿಲುಬೆಯಿಂದ ಪಾತಾಳಕ್ಕೆ ಅವನು ಹೋದನು, ಇಳಿದು ಹೋದನು, ಬಿದ್ದನು. ಎಷ್ಟು ಹತ್ತಿರ ರಕ್ಷಣೆ, ಅಷ್ಟು ಹತ್ತಿರ ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ಅಷ್ಟು ಹತ್ತಿರ ಇರ್ತದೆ. ಅವನಿಗೂ ಅದೇ ತರ ಇತ್ತು, ಉಚಿತವಾದ ರಕ್ಷಣೆ. ಒಂದು ಅವನು ನಂಬಿ ಅರಿಕೆ ಮಾಡಿದರೆ, ಅಂಗೀಕರಿಸಿದರೆ ರಕ್ಷಣೆ ಪಡೆದುಕೊಳ್ಳಬಹುದಾಗಿತ್ತು. ಅವನದು ಮಾಡಲಿಲ್ಲ. ಈ ಆಲಯದಲ್ಲಿ ರಕ್ಷಣೆ ಹೊಂದದೆ ಯಾರಾದರೂ ಇದ್ದಾರಾ ನನಗೆ ಗೊತ್ತಿಲ್ಲ. ಆದ್ರೆ ಯಾರಾದ್ರೂ ಇದ್ದರೆ ಇನ್ನೂ ತಡ ಮಾಡಬೇಡ. ಕರ್ತನ ಬರೋಣ ಆಸನ್ನವಾಗಿದೆ. ತುತ್ತೂರಿ ಧ್ವನಿಸುವ ದಿನವು ಸಮೀಪವಾಗಿದೆ. ಕರ್ತನು ಬರುತ್ತಾನೆ. ನಾನು ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಹೊಸ ಭೂಮಿ ಬರುತ್ತೆ ಎಂಬುದಾಗಿ ಒಂದು ವಿಡಿಯೋ ನೋಡಿದೆ. ಇದೇ ತರ ಭೂಮಿ, ಹೊಸ ಭೂಮಿ, ಮನುಷ್ಯಗೆ ವಾಸ ಮಾಡಕ್ಕಾಗುವಂತ ಭೂಮಿ ಬರುತ್ತಾ ಇದೆ. ಬೇರೊಂದು ವಿಡಿಯೋ ನೋಡಿದಾಗ ಒಂದು ಅನ್ಯ ಗ್ರಹ ಜೀವಿಗಳು ಅದನ್ನ ಒಂದು ಶಿಪ್ ಬರುತ್ತಾ ಇದೆ. 15 ಕಿಲೋಮೀಟರ್ ಅದು 70 ಕಿಲೋಮೀಟರ್ ಲೆಂತ್ ಇರುವಂತ ಅದು ಅವರಿಗೆ ಯೋಜನೆ ಮಾಡಿದ್ದು ಏನೋ ಒಂದು ಕಲ್ಲು ಬರುತ್ತಾ ಇದೆ ಎಂಬುದಾಗಿ. ಆದರೆ ಅವರು ಪರಿಶೋಧನೆ ಮಾಡಿದಾಗ ಅದರಿಂದ ಏನೋ ಕಿರಣಗಳು ಹೊರಡುತ್ತಾ ಇದೆ ಎಂಬುದಾಗಿ. ಅದೊಂದು ಅನ್ಯ ಗ್ರಹ ಜೀವಿಗಳು ಎಂಬುದಾಗಿ, ಗೊತ್ತಿಲ್ಲ ಯಾರೆಂಬುದಾಗಿ. ನಾವು ಇಲ್ಲಿಂದ ಹೋಗಬೇಕಾದ ಸಮಯವು ಹತ್ತಿರವಾಯಿತು. ಇನ್ನು ಜಾಸ್ತಿ ಸಮಯ ಏನು ಇಲ್ಲ. ಅದರಿಂದ ಕಣ್ಣು ತೆರೆದಿರುವಾಗ, ಮೂಗಿನಲ್ಲಿ ಉಸಿರಿರುವಾಗ, ಬುದ್ಧಿ ಇರುವಾಗ, ಕಿವಿ ಕೇಳುವ ಈ ಸಮಯದಲ್ಲಿ ಹೃದಯವನ್ನು ಕಠಿಣ ಮಾಡದೆ, ಯೇಸುವೇ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟಿದೆಯಲ್ಲ, ನನ್ನ ಪಾಪದ ಶಿಕ್ಷೆ ಅನುಭವಿಸಿ ತೀರಿಸಿದೆಯಲ್ಲ, ಪಾಪದ ಸಾಲವನ್ನು ಕೊಟ್ಟು ಮುಗಿಸಿದೆಯಲ್ಲ, ನಿನ್ನ ನಾಮದಲ್ಲಿ ಪಾಪ ಕ್ಷಮೆ ವಾಗ್ದಾನ ಮಾಡಿದೆಯಲ್ಲ, ನಿತ್ಯ ಜೀವ, ಆತನ ಮಗನಲ್ಲಿ ನಂಬುವವನಿಗೆ ನಿತ್ಯ ಜೀವ ಉಂಡೆಂಬ ವಾಗ್ದಾನವನ್ನು ಬರೆದು ಕೊಟ್ಟಿದೆಯಲ್ಲ. ನಾನು ನಂಬುತ್ತೇನೆ ಕರ್ತನೆ, ನನ್ನ ಹೃದಯದಲ್ಲಿ ಬಾ, ನಿನ್ನ ಚಿತ್ತಕ್ಕಾಗಿ ನನ್ನನ್ನು ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ ಯಾರು ನಂಬುತ್ತಾರೋ. ನಮ್ಮ ಇಂಗ್ಲಿಷಲ್ಲಿ ಒಂದು ಹಾಡಿದೆ, ದೇವರು ಪ್ಲೀಡಿಂಗ್ ಸಾಫ್ಟ್ಲಿ ಅಂಡ್ ಜೆಂಟ್ಲಿ he is calling for you. Softly and tenderly Jesus is calling for you and me. ಆತನು ಕರೆಯುತ್ತಾನೆ, ತಿರುಗಾಡುತ್ತಾನೆ. ಅದು ಸ್ವರವನ್ನು ಕೇಳಿ ಸ್ವೀಕರಿಸಿದರೆ ನನ್ನ 20ನೇ ವಯಸ್ಸಿನಲ್ಲಿ ನಾನು ಈ ಕರ್ತನನ್ನು ರಕ್ಷಕನೆಂಬುದಾಗಿ, ಒಡೆಯನೆಂಬುದಾಗಿ ತಿಳ್ಕೊಂಡು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು, ರಕ್ಷಣೆ ಹೊಂದಿರಲಿಲ್ಲ. 20ನೇ ವಯಸ್ಸಿನಲ್ಲಿ ರಾತ್ರಿ ಯಾರು ನನ್ನ ಜೊತೆ ಇರಲಿಲ್ಲ. ಕರ್ತನೆ, ನನ್ನ ಜೀವಿತವನ್ನು ನಿನ್ನ ಚಿತ್ತಕ್ಕಾಗಿ ನಾನು ಸಮರ್ಪಿಸುತ್ತೇನೆ, ಬಾ ಕರ್ತನೆ. ಆ ರಾತ್ರಿ ಕರ್ತನು ಬಂದಾಗ ಎಂತ ಸಂತೋಷ. ಒಂದು
ಸ್ಕೂಟರ್ ಸ್ಟಾಪ್ ಆಗುವಾಗ, ಈಗ ಈ ವರ್ಕ್ ಸ್ಟಾಪ್ ಆದಾಗ ಒಂದು ಸಮಾಧಾನ ಇದೆಯಲ್ಲ, ಅದೆಂತ ಮೊದಲು ಗಲಿಬಿಲಿಯಲ್ಲಿ ಇತ್ತು ಜೀವಿತ, ಸಮಾಧಾನ ಇರಲಿಲ್ಲ. ಆದ್ರೆ ಕರ್ತನು ಬಂದಾಗ ತುಂಬಾ ಸಮಾಧಾನ. ಆ ರಾತ್ರಿ ನಾನು ನಿದ್ರೆ ಮಾಡಲಿಲ್ಲ. ಅಂದ್ರೆ ನಾನು ಈ ಸ್ಟೋರಿ ಬರೆಯುವ ರೂಢಿ ಇತ್ತು. ಸ್ಟೋರಿ ಅಂದರೆ ಕಾದಂಬರಿ ಸ್ಟೋರಿಗಳೆಲ್ಲ ಎಲ್ಲ ರಾತ್ರಿ ಇಡೀ ರಾತ್ರಿ ಬೀಡಿ ಸೇರುತ್ತಾ ಇದ್ದು ಬರೆಯುವ ರೂಢಿ ಇದು. ಅದೆಲ್ಲ ಇತ್ತು, ಅನೇಕ ಪುಸ್ತಕಗಳು. ಕೆಲವು ಲವ್ ಅಫೇರ್ಗಳಿತ್ತು, ಆಟೋಗ್ರಾಫ್ ಇತ್ತು ಕಾಲೇಜಲ್ಲಿ, ಸ್ಕೂಲಲ್ಲಿ ಆಟೋಗ್ರಾಫ್. ಅದೆಲ್ಲ ಸೇರಿಸಿ ಬರೆದಿರುವ ಎಲ್ಲ ಕಾದಂಬರಿಗಳು, ಎಲ್ಲ ಶಾರ್ಟ್ ಸ್ಟೋರೀಸ್ ಎಲ್ಲ ಬೆಂಕಿಗೆ ಹಾಕಿ, ಅದುವರೆಗೂ ಅಮೂಲ್ಯವಾಗಿ ಕೊಂಡೊಂದು ಎಲ್ಲ ಬೆಂಕಿಗೆ ಹಾಕಿ ಹಳೆಯ ಜೀವಿತವನ್ನು ನಾನೇ ನನ್ನಿಂದ ಆಗುವ ಮಟ್ಟಿಗೆ ಎಲ್ಲ ಫಿನಿಶ್ ಮಾಡಿ ಸ್ವಲ್ಪ ಸಮಯ ಮಲಗಿ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋದ. ರಾತ್ರಿ ಹೋಗಿ ನಾರಾಯಣನ್, ಇಲ್ಲಿ ಬಂದಿದ್ರೆ ನಾರಾಯಣ ಅವನು ನನ್ನ ಶಿಫ್ಟಿನ ಇನ್ಚಾರ್ಜ್ ನಾರಾಯಣನ್, ನಾನು ಅವನ ಕೆಳಗಡೆ ಕೆಲಸಗಾರನು. ನಾರಾಯಣ, ನಾನು ರಕ್ಷಣೆ ಹೊಂದಿದಿ. ನಾರಾಯಣನ್ ಅವನು ಪಟ್ಟರು, ಅವನು ಇದು ಇದೆ ಹೋಳಿ ಥ್ರೆಡ್. ನಾನು ಹೇಳಿದ ರಕ್ಷಣೆ ಎಂದರೆ ಇದು ಹೋಳಿ ಥ್ರೆಡ್. ನಾನು ಹೇಳಿದ ನಾರಾಯಣ ನನಗೆ ಹೇಗೆ ಪ್ರತಿವಾದ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಹೇಳಿದ ಇದೆಲ್ಲ ಬ್ರೇಕ್ ಆಗುತ್ತೆ, ಕಿತ್ತು ಹೋಗುತ್ತೆ. ನಾನು ಹೊಂದಿರುವ ರಕ್ಷಣೆ ಒಳಗಡೆ ಎಂದಿಗೂ ಹೋಗುವುದಿಲ್ಲ. ಅವನಿಗೆ ಆ ರೀತಿಯಾಗಿ ರಕ್ಷಣೆ ಇದೆಯಾ? ನಾನು ಮಾಡಿದ ಕಾರ್ಯ ಎಲ್ಲ ತಿಳಿಸಿಕೊಟ್ಟ ನಂತರ ನೆಕ್ಸ್ಟ್ ಡೇ ಅವನು ಮನೆಗೆ ಬಂದು, ನನ್ನ ಅಂಕಲ್ ಆಂಟಿ ಅಲ್ಲಿ ಇದ್ರು, ಅವರು ಸುವಾರ್ತೆ ಸಾರಿ ಅವನು ಯಾವ ಲೇಟ್ ಆಗದೆ ಮೊಣಕಾಲಿ ಉರಿ ಎಸಿದ ಸ್ವೀಕಾರ ಮಾಡಿದ. ಅವನೀಗ ನಾಗಾಲ್ಯಾಂಡಲ್ಲಿ ಸುವಾರ್ತೆ ಸೇವೆ ಮಾಡುವಾಗ ಈ ರಕ್ಷಣೆ ಉಚಿತ, ಇದು ಅನುಭವ. ಸುಮ್ಮನೆ ಬುದ್ಧಿಯಿಂದ ನಾವು ತಿಳ್ಕೊಳ್ಳುವಂಥದ್ದು ಮಾತ್ರ ಅಲ್ಲ. ಸೈತಾನನಿಗೆ ಬುದ್ಧಿ ಇದೆ, ಜ್ಞಾನ ಇದೆ, ಮೆಮೊರಿ ಇದೆ, ಎಲ್ಲ ಕಾರ್ಯಗಳು ನಿಜ ಎಂಬುದಾಗಿ ಗೊತ್ತಿದೆ. ಆದರೂ ಅವನೇನ್ ಮಾಡ್ತಾ ಇಲ್ಲ, ಅಂಗೀಕರಿಸುತ್ತಾ ಇಲ್ಲ. ಆದ್ರೆ ನಾವೊಂದು ಇದು ರಾಕ್ ಆಫ್ ಏಜಸ್ ಕ್ರಸ್ಟ್ ಫಾರ್ ಮೀ ಎಂದೊಂದು ಹಾಡಿದೆಯಲ್ಲ, ಬರಿಗೈಯಲ್ಲಿ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ, ಕೈಯಲ್ಲಿ ಏನು ಇಲ್ಲದೆ ಬಂದಿದ್ದೇವೆ, ನೀತಿ ಇಲ್ಲ, ಶಕ್ತಿ ಇಲ್ಲ, ಕೃಪೆ ಇಲ್ಲ, ಕರ್ತನೆ ನಿನ್ನಲ್ಲಿ ಎಲ್ಲ ಇದೆ, ನಾನು ಬರ್ತಾ ಇದೆ, ನನ್ನ ಹೃದಯದಲ್ಲಿ ಬಾ ಕರ್ತನೆ, ನನ್ನ ಜೀವಿತವನ್ನು ನಿನಗಾಗಿ ಸಮರ್ಪಿಸುತ್ತೇನೆ. ಕರ್ತನ ಒಂದು ಕನೆಕ್ಷನ್ ಆದಾಗ ತುಂಬಾ ಸಂತೋಷ, ತುಂಬಾ ಸಂತೋಷ, ತುಂಬಿ ತುಳುಕುವ ಸಂತೋಷ. ಆ ರೀತಿಯಾಗಿ ಸಂತೋಷ ದೇವರು ಕೊಡುತ್ತಾ ಇದೆ. ನಿಜವಾಗಿ ಸಂತೋಷ ಇದೆಯಾ? ರಕ್ಷಣೆ ಹೊಂದಲಾರದ ನಂಬಿಕೆ ಇದೆ. ಆ ರೀತಿಯಾಗಿ ಯಾಕೆ ಬರುವುದು? ನಾನು ಬಂದಿಲ್ಲ ಆದ್ರೆ ತಂದೆ ತಾಯಿಗಳು ಅವರು ಊಟ ಕೊಡುವುದಿಲ್ಲ, ಅವರು ಬೇಸರಗೊಳ್ಳುತ್ತೆ, ಅದರಿಂದ ಬರ್ತಾ ಇದೆ. ಆದ್ರಿಂದ ನೀವು ಬರ್ತಾ ಇದೆಯಾ ಆರಾಧನೆಗೆ? ಯಾಕೆ ಬರ್ತಾ ಇದೆ ಊಟಕ್ಕೆ? ಅಲ್ಲ, ಅವ್ರು ರೂಢಿಯಾಗಿ ಎಲ್ಲ ಸಂಡೆ ಹೋಗುತ್ತಾ ಇದೆ, ಅದರಿಂದ ಎಲ್ಲ ಗೊತ್ತು. ನಿಜವಾಗಿ ದೇವರೊಟ್ಟಿಗೆ ಒಂದು ಕನೆಕ್ಷನ್ ಪ್ರಾರಂಭಿಸಿದ ಒಂದು ದಿನ ನಿನ್ನ ಜೀವನದಲ್ಲಿ ಇದೆಯಾ? ನಾವು ಸಮುವೇಲನ ಪುಸ್ತಕ ಓದುವಾಗ ಸಮುವೇಲನು ಅದುವರೆಗೂ ಯೆಹೋವನ ಅನುಭವ ಇರಲಿಲ್ಲ. ಅದರೊಂದು ವಾದ ಇದೆಯಲ್ಲ, 3ನೇ ಅಧ್ಯಾಯ. ಅಂದ್ರೆ ಕತ್ತಲೆಯಲ್ಲಿ ದೇವಾಲಯದ ಬೆಳಕು ಅದು ನಂದಿಸಲ್ಪಡಬಾರದು. ಆದ್ರೆ ಆ ಕಾಲದಲ್ಲಿ ಬೆಳಕು ಅದು ಕೆಟ್ಟು ಹೋಗುತ್ತಾ ಇತ್ತು. ಅಂದ್ರೆ ಜನರು ಎಣ್ಣೆ ತರುತ್ತಾ ಇರಲಿಲ್ಲ, ಜನರು ಕೊಡಬೇಕಾಗಿತ್ತು, ಎಣ್ಣೆ ಕೊಡ್ತಾ ಇರಲಿಲ್ಲ. ಅದರಿಂದ ಬೆಳಕು 24 ಗಂಟೆ ಉರಿಯಬೇಕಾದ ಬೆಳಕು ಅದು ಆರಿ ಹೋಗುತ್ತಾ ಇದೆ. ಆ ಸಮಯದಲ್ಲಿ ಆಲಯದಲ್ಲಿ ಸಮುವೇಲ ಎಂಬ ಬಾಲಕನು ಅಲ್ಲಿರ್ತಾರೆ. ಆ ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ಸಮಯದಲ್ಲಿ ಒಂದು ಶಬ್ದ, ಸಮುವೇಲನೇ ಸಮುವೇಲನೇ. ಅವನು ಎದ್ದು ನನ್ನನ್ನು ಯಾರು ಕರೀತಾ ಏಲಿ ಎಂಬುದಾಗಿ ಯೋಚನೆ ಮಾಡಿಕೊಂಡು ಏಲಿ ಬಳಿಗೆ ಅವರ ಬಳಿಗೆ, ನಾನು ಕರೆದಿಲ್ಲ, ಹೋಗಿ ಮಲಗಿಕೋ, ನೀನು ಕನಸು ಕಂಡಿರ್ಬೋದು. ಸ್ವಲ್ಪ ಆದಾಗ ಪುನಃ ಸಮುವೇಲನೇ ಸಮುವೇಲನೇ, ಪುನಃ ಅವನೇ ಎಚ್ಚೆತ್ತು ಏಲಿ ಬಳಿಗೆ ಹೋಗಿ, ಏಲಿ ನಾನು ಕರೆದಿಲ್ಲ. 3 ಸಲ ಅದು ಆವರ್ತಿಸಿದಾಗ ಏಲಿಗೆ ಗೊತ್ತಾಯಿತು, ಈ ಬಾಲಕನನ್ನು ಕರೆಯುವಂಥದ್ದು ಯಾರು? ದೇವರೇ. ಅವನು ಹೇಳಿಕೊಟ್ಟ, ಇನ್ನು ಆ ಶಬ್ದ ಬರುವುದಾದ್ರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕೇಳುತ್ತಾನೆ, ಲಾಲಿಸುತ್ತಾನೆ. ಅವನು ಮಲಗುವ ಸಮಯದಲ್ಲಿ ಯೆಹೋವನು ಬಂದು ಕರೆದ, ಸಮುವೇಲನೇ ಸಮುವೇಲನೇ, ಈ ಕತ್ತಲೆಯಲ್ಲಿ ನನ್ನ ಹೆಸರು ಕರೆಯುವುದು ಯಾರು? ನನ್ನ ತಂದೆ ತಾಯಿಗಳು ಅಲ್ಲಿ ದೂರ ದೇಶದಲ್ಲಿ ರಾಮದಲ್ಲಿದ್ದಾರೆ, ಇಲ್ಲಿ ನನಗೆ ಗೆಳೆಯರು ಯಾರು ಇಲ್ಲ. ಈ ಹೊಫ್ನಿ ಫೀನೆಹಾಸ್ ಎಲ್ಲ ಕಟ್ಟದನ ಮಾಡುವವರು, ಅವರ ಜೊತೆ ಒಡನಾಟ ಇಲ್ಲ ನನಗೆ. ಈ ಆಲಯದಲ್ಲಿ ಯಾರು ಕರೆಯುತ್ತಾ ಇದೆ ನನ್ನ ಹೆಸರು? ನಾವಲ್ಲಿ ಒಂದು ವಾಕ್ಯ ಇದೆ, ನನ್ನ ವಿಷಯಕ್ಕೆ ಸಂಬಂಧಪಟ್ಟದಲ್ಲ. 1 ಸ್ಯಾಮುವೇಲ್ ಚಾಪ್ಟರ್ 3 ಅಲ್ಲಿ ಒಂದು ಕಾರ್ಯ ಇದೆ, ಅದನ್ನ
7ನೇ ವಾಕ್ಯ ಓದುವಾಗ, ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಎಲ್ಲ ರೂಢಿಯಾಗಿ ಹೋಗ್ತಾ ಇತ್ತು, ಆದರೆ there was a personal encounter. He did not have a personal encounter with the Lord. ಅದುವರೆ ನೀವು ರೂಢಿಯಾಗಿ ಬರುವವರಾಗಿರಬಹುದು. ನನ್ನ ಪ್ರಶ್ನೆ ಏನಂದ್ರೆ, ದೇವರೊಟ್ಟಿಗೆ ವೈಯಕ್ತಿಕವಾದ ಒಂದು ಸಂದರ್ಶನೆ ಉಂಟಾಯಿತಾ? ವೈಯಕ್ತಿಕವಾಗಿ ಪಾಪಗಳು ಆತನಿಗೆ ಅರಿಕೆ ಮಾಡಿ ಪ್ರಜ್ಞೆಯಿಂದ ಸುಬೋಧದಿಂದ ಆತನನ್ನು ಅಂಗೀಕರಿಸಿದ ಒಂದು ದಿನವನ್ನು ಕುರಿತು ನಿಮಗೆ ನೆನಪಿದೆಯಾ? ಮಾಡಿದೀರಾ? ಇಲ್ಲಾದರೆ, ಈ ಧೈರ್ಯ ಇಲ್ಲಾದರೆ ಈ ದಿನ ರಕ್ಷಣೆ ದಿನವಾಗಿ ಮಾರ್ಪಡಲಿ. ಓಕೆ, ರಕ್ಷಣೆ ಹೊಂದಲಾರದ ನಂಬಿಕೆ ಇದೆ, ದೆವ್ವಗಳ ನಂಬಿಕೆ, ಸೈತಾನನ ನಂಬಿಕೆ ಎಲ್ಲ ಗೊತ್ತು, ಆದರೆ ರಕ್ಷಣೆ ಇಲ್ಲ. ಅದು ಮೊದಲನೇ ರಕ್ಷಣೆ. ಅಪ್ ಟು 11:15 ವರೆಗೂ ಹೋಗ್ಬೋದಲ್ಲ ಫಸ್ಟ್ ಸೆಷನ್, ಸ್ಟಾಪ್ ಮಾಡಬೇಕಾ? ಓಕೆ. ನೆಕ್ಸ್ಟ್ ನಂಬಿಕೆ ಅಂದರೆ ಲಿಟಿಲ್ ಫೈತ್ ಎಂಬುದಾಗಿ ಕಾಣುತ್ತೇವೆ. ಲಿಟಿಲ್ ಫೈತ್ ಅಲ್ಪ ವಿಶ್ವಾಸ, ಸ್ವಲ್ಪ ವಿಶ್ವಾಸ, ಸ್ವಲ್ಪ ಡೌಟ್. ಫೈತ್ ಪ್ಲಸ್ ಡೌಟ್ ಈಸ್ ಈಕ್ವಲ್ ಟು ಲಿಟಿಲ್ ಫೈತ್. 2-3 ವಾಕ್ಯಗಳನ್ನು ಬೇಗ ಓದಿಕೊಳ್ಳೋಣ. ಮತ್ತಾಯ 6ನೇ ಅಧ್ಯಾಯ 30ನೇ ವಾಕ್ಯ. ಮತ್ತಾಯ 6ನೇ ಅಧ್ಯಾಯ 30ನೇ ವಾಕ್ಯ. ನಾನು 5 ನಿಮಿಷಗಳೊಳಗೆ ಇದು ಫಿನಿಶ್ ಮಾಡಿ ಈಗ ಹೋಗೋಣ, ಮಿಕ್ಕಿದ ಆಮೇಲೆ ಹೇಳ್ತೀನಿ. 6ನೇ ಅಧ್ಯಾಯ 30ನೇ ವಾಕ್ಯ ಓದುವಾಗ, ಮತ್ತಾಯನ ಸುವಾರ್ತೆ 6:30ರಲ್ಲಿ, ಎಲೈ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಕರೀತಾ ಇದೆ. ಅದನ್ನ ಕಾರಣ ಏನು? 25ನೇ ವಾಕ್ಯ, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಇದು ತುಂಬಾ ಡೌಟ್. ನಾಳೆ ಬಾಡಿಗೆ ಕಟ್ಟುವುದು ಹೇಗೆ? ಕೆಲವರ ಚಿಂತೆ ಅದು. ಸ್ಯಾಲರಿ ಬಂದಿಲ್ಲ, ಸ್ಯಾಲರಿ 10ನೇ ತಾರೀಕು ಬರ್ತಾ ಇದೆ, ನಾಳೆ ಹೇಗೆ ಬಾಡಿಗೆ ಕಟ್ಟುವುದು, ನಾಳೆ ಹೇಗೆ ಲೋನ್ ಕಟ್ಟುವುದು, ನಾಳೆ ಹೇಗೆ ಊಟ ಮಾಡುವುದು, ಈವಾಗ ಚಿಂತೆಗಳು. ಚಿಂತೆ ಮಾಡಬೇಡಿರಿ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಆದ್ರೆ ಚಿಂತೆ ಮಾಡುತ್ತಾ ಇದೆ, ಡೌಟ್ ಮಾಡುತ್ತಾ ಇದೆ, ನಾಳೆ ಏನಾಗುವು, ಅದೇ ಡೌಟ್, ಸಂದೇಹ. ಆ ನಂಬಿಕೆ ಇದೆ ದೇವರಲ್ಲಿ, ಅದು ಡೌಟು ಇದೆ. ಫೇತ್ ಪ್ಲಸ್ ಡೌಟ್ ಈಸ್ ಈಕ್ವಲ್ ಟು ಲಿಟಿಲ್ ಫೇತ್. ನಾನು ಅದು ಎಕ್ಸ್ಪ್ಲೈನ್ ಮಾಡಕ್ಕೆ ಇದೆ, ಆದರೆ ಹೋಗ್ತಾ ಇಲ್ಲ. ಪೇತ್ರನು ಕರ್ತನ ವಾಕ್ಯವನ್ನು ಕೇಳಿ ನೀರಲ್ಲಿ ನಡೆಯ ತೊಡಗಿದನು. ಇಲ್ಲ, ಮತ್ತು 14ನೇ ಅಧ್ಯಾಯ, ಕರ್ತನು ನೀರಿನ ಮೇಲೆ ನಡೆಯುವುದನ್ನು ಕಂಡು ಆ ಹಡಗಿನಲ್ಲಿ 12 ಮಂದಿ ಶಿಷ್ಯರಿದ್ದರು. ಅವರು ನೋಡಿ ಆಶ್ಚರ್ಯಗೊಂಡರು. ನಮ್ಮ ಕರ್ತನು ಮೊದಲು ಭೂತ ಎಂಬುದಾಗಿ ಭಾವಿಸಿದ, ಆಮೇಲೆ ಒಂದು ಶಬ್ದ ಬಂದು ಭೂತವಲ್ಲ ನಾನೇ ಎಂಬುದಾಗಿ ಶಬ್ದ ಬಂದಾಗ ಎಲ್ಲರೂ ಆಶ್ಚರ್ಯಗೊಂಡು 4ನೇ ಜಾವೆ, ಬೆಳಕಾಗಲಿಲ್ಲ, ಈ ಕತ್ತಲೆ. ಆ ಸಮಯದಲ್ಲಿ ತೆರೆಗಳ ಮೇಲೆ ಒಬ್ಬನು ಬರುತ್ತಾನೆ, ನಮ್ಮ ಕರ್ತನು 4ನೇ ಜಾವದಲ್ಲಿ ಬರುವವನು. 3 ಜಾವಗಳಲ್ಲಿ ಕಷ್ಟಪಟ್ಟು ಹುಟ್ಟು ಹಾಕಿ ಸತ್ತು ಹೋಗುತ್ತೆ ಎಂಬುದಾಗಿ ಭಾವಿಸಿದ ಆ ಸಮಯದಲ್ಲಿ 4ನೇ ಜಾವದಲ್ಲಿ ಆತನು ಬರುತ್ತಾನೆ. ಆತನನ್ನು ನೋಡಿದಾಗ ಆಶ್ಚರ್ಯಗೊಂಡರು. 12 ಮಂದಿ ಶಿಷ್ಯರಿದ್ದರು. ಅದರಲ್ಲಿ ಒಬ್ಬನಿಗೆ ಮಾತ್ರ ಒಂದು ಆಗ್ರಹ. ಏನಾಗ್ರಹ? ನೀನೇ ಆದರೆ ನಾನು ನೀರಲ್ಲಿ ನಡ್ಕೊಂಡು ನಿನ್ನ ಬಳಿಗೆ ಬರಲು ಆಜ್ಞಾಪಿಸು. ಕರ್ತನೇನು ಹೇಳಿದ್ದಾನೆ? ಪೇತ್ರನೇ, ಯಾಕೆ ಇದಕ್ಕೆಲ್ಲ ಹೋಗುವುದು? ಸುಮ್ಮನೆ ಇದ್ದರೆ ಒಳ್ಳೆಯದಲ್ಲ. ಇಲ್ಲ, ನನಗೆ ನಡೆಯಬೇಕು ಬಾ ಎಂಬುದಾಗಿ ಕರ್ತನಿಗೆ ಕರೆದ. ತೆರೆಗಳು, ಬಿರುಗಾಳಿ ಎಲ್ಲ ಬೀಸುತ್ತಾ ಇದೆ, ಏನು ಅದು ಮುಗಿಯಲಿಲ್ಲ. ಆ ಸಮಯದಲ್ಲಿ ಪೇತ್ರನು ಹಡಗಿಂದ ಇಳಿದು ನೀರಲ್ಲಿ ಅವನ್ ನಡಕ್ಕೆ ಪ್ರಾರಂಭಿಸಿದ. ಅವನು ನಡೆದನು, ಕೆಲವು ದೂರ ಅವನು ನಡೆದನು. ನಂಬಿಕೆಯ ಜೀವಿತ ಅದಾಗಿದೆ. ನಂಬಿಕೆಯ ಜೀವಿತ ನೀರಲ್ಲಿ ನಡೆಯು. ನಮ್ಮನ್ನು ಹೆತ್ತಲಿಕ್ಕೆ ಯಾರೂ ಇಲ್ಲ.
ಅದೇ ನಂಬಿಕೆಯ ಜೀವಿತ. ಯಾರೂ ಇಲ್ಲ, ದೇವರೇ ಹೊರತು ಯಾರೂ ಇಲ್ಲ, ದೇವರ ವಾಕ್ಯವೇ ಹೊರತು ಏನೂ ಇಲ್ಲ, ದೇವರ ವಾಗ್ದಾನಗಳೇ ಹೊರತು ಏನೂ ಇಲ್ಲ. ಅದರಲ್ಲಿ ನಂಬಿಕೆ ಇಟ್ಟು ನಾವು ತಡೆಯುತ್ತಾ ಇದೆ. ನಾಳೆ ಏನಾಗುವೂ ಗೊತ್ತಿಲ್ಲ. ನಾನೊಂದು ಸಭೆಯಲ್ಲಿ ಹೋಗಿ ಪ್ರಸಂಗ ಮಾಡಿದಾಗ ಒಂದು ಸಣ್ಣ ಸಭೆ, ನನಗೆ ಈ ಗಿಫ್ಟ್ ತಕೊಳ್ಳುವ ರೂಢಿ ಇಲ್ಲ. ಇವರೆಲ್ಲ ಕೊಡ್ತಾ ಇದೆ, ದೇವರು ಆಶೀರ್ವದಿಸಲಿ. ಅದು ಇಲ್ಲದೇ ಇರುವುದು, ಸಭಾ ಕಟ್ಟಡೆಲ್ಲ ಫಿನಿಶ್ ಆದ ಮೇಲೆ ನಮಗೆ ಇದೆಲ್ಲ ಸಾಕು, ಇದುವರೆಗೆ ಏನು ಕೊಡಬೇಡಿ. ನಾನು ಏನು ತಕ್ಕೊಳ್ಳದೆ ಅಲ್ಲಿಂದು ಬಂದ ಒಂದು, ನನ್ನಲ್ಲಿ ಸ್ವಲ್ಪ ದುಡ್ಡು ಪಾಕೆಟ್ ಅಲ್ಲಿ ಇತ್ತು. ನಾನು ಯೋಜನೆ ಮಾಡಿದೆ, ಹೆಂಗಾದ್ರೂ ಇವರು ಏನಾದ್ರು ಕೊಡ್ತಾರೆ ಅದು ಕೂಡ ಕಾಣಿಕೆಯಲ್ಲಿ ಹಾಕಿ. ಅವರೇನು ಯೋಜನೆ ಮಾಡಿದಂದ್ರೆ, ಇವನೆಲ್ಲ ಕೊಟ್ಟಿದೆಯಲ್ಲ, ಇವನೇ ಏನು ಕೊಡಬೇಕು ಇದಾಗಿ ಅವರು, ನನ್ನಲ್ಲಿ ಏನೂ ಇಲ್ಲ, ನನಗೆ 50 ರೂಪಾಯಿ ಸಿಕ್ಕಿದ್ರೆ ಸಾಕು, ಅಷ್ಟು ದೂರದಿಂದ ಇಡುಕಿಯಿಂದ ನನಗೆ ಪೆರುಂಬಾವೂರು ಬರಬೇಕು ಅಷ್ಟೇ, ಏನೂ ಇಲ್ಲ. ನಾನು ಅವರು ಊಟಕ್ಕೆ ಕರೆದಾಗ ನನಗೆ ಟೈಮ್ ಇಲ್ಲ, ನಾನು ಹೋಗುತ್ತೆ ಅಂತ ಹೇಳಿಕೊಂಡು ನಾನು ಹೊರಗಡೆ ಬಂದ. ಅವ್ರು ಹೇಳಿದ, ಒಂದು ಬಸ್ ಬರುತ್ತೆ ಈಗ, ನಾನು ಬಸ್ ಬೇಡ, ನಾನು ನಡ್ಕೊಂಡು ಹೋಗ್ತೀನಿ, ಮೇನ್ ರೋಡ್ಗೆ 3 ಕಿಲೋಮೀಟರ್ ಇದೆ. ನಾನು ನಡ್ಕೊಂಡು ನಡೆಯುವಾಗ ನನ್ನಲ್ಲಿ ಏನೂ ಇಲ್ಲ, ಒಂದು 75 ಕಿಲೋಮೀಟರ್ ದೂರ ಇದೆ ಅಲ್ಲಿಂದ ಪೆರುಂಬಾವೂರಿಗೆ. ಆದ್ರೂ ನಡೆಯುತ್ತಾ ಇದೆ. ಈ ದೊಡ್ಡ ದೊಡ್ಡ ಸೇವಕರೆಲ್ಲ ಬಯೋಗ್ರಾಫಿ ಓದಿದಾಗ ಅವ್ರಿಗೆ ಹೇಳುವುದುಂಟು, ಆನ್ ದ ವೇ ಅವರಿಗೆ ರೂಪ ಸಿಕ್ತು ನೆಲ್ಲ ಹೇಳ್ತಾ ಇದೆ. ನಾನು ಸುಮ್ಮನೆ ನೋಡ್ಕೊಂಡು ನಡೆದ, ನನಗೇನು ಸಿಕ್ಕಿಲ್ಲ. 3 ಕಿಲೋಮೀಟರ್ ಆದ ಮೇಲೆ ನಾನು ಅಲ್ಲಿ ನಿಲ್ಲುವಾಗ, ಕರ್ತನೆ ನೀನು ಮಾಡಬೇಕು ಎಂದು ನಿಲ್ಲುವಾಗ, ಒಬ್ಬನು ಒಂದು ಬೆಸ್ಸಿಂದ ಜಂಬು ಮಾಡಿ ಹೊರಗೆ ಬಂದು ನನ್ನ ಕೈಯಲ್ಲಿ 50 ರೂಪಾಯಿ ಕೊಟ್ಟು ಅದೇ ಬಸ್ಸಲ್ಲಿ ಅವನು ಹೋದನು. ನನ್ನನ್ನು ಅಲ್ಲಿ ನೋಡಿದಾಗ ಅವನು ಹೋಗುವ ಬಸ್ಸಿಂದ ಇಳಿದು ಹೊರಗೆ ಬಂದು ನನ್ನ ಕೈಯಲ್ಲಿ ಕೊಟ್ಟು ಬೇಗ ಅವನು ಹೋದನು. ದೇವರ ಆಶ್ಚರ್ಯ ಇಲ್ಲ. ನಂಬಿಕೆಯ ಜೀವನ ಅಂದರೆ ಇದೆ, ನಂಬಿಕೆಯ ಜೀವಿತ. ದೇವರು ಕೊಡ್ತಾರೆ. ಇನ್ನು ಅನೇಕ ಕಾರ್ಯಗಳಿಗೆ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತೀನಿ. ಅಲ್ಪವಿಶ್ವಾಸಿ ಅವನು ಅಲ್ಲಿ ನಡ್ಕೊಂಡು ತಿರುಗಿ ನೋಡಿರಬಹುದು. ತಿರುಗಿ ಹಡಗಿಗೆ ನೋಡಿದಾಗ ಮಿಕ್ಕ 11 ಮಂದಿ ಶಿಷ್ಯರು ಇವನನ್ನು ನೋಡಿ ಆಶ್ಚರ್ಯಕೊಂಡು ನಿಲ್ಲುತ್ತಾ ಇದೆ. ನಮ್ಮಲ್ಲಿ ಯಾವುದು ಬರುತ್ತದೆ? ಸಾಧಾರಣ ಬೇರೆಯವರು ಮಾಡದ ಕಾರ್ಯಗಳು ನಾವು ಮಾಡುವಾಗ ನಮ್ಮಲ್ಲಿ ಬರುವಂತದ್ದು ಹೆಮ್ಮೆ ಅಲ್ಲ, ಬಾಸ್ಟಿಂಗ್, ಸೆಲ್ಫ್ ಬಾಸ್ಟಿಂಗ್. ನೋಡಿ, ಯಾರು ಇಳಿಯಬಾರದು, ಇದರಲ್ಲಿ ನಮக்கு ಮಾತ್ರ, ನಾವು ನಂಬಿದವರು, ನಿಮ್ಮಲ್ಲಿ ಏನು ನಂಬಿಕೆ ಇಲ್ಲ ಅಂತ ಹೇಳ್ಕೊಂಡು ಅವನು ನೋಡ್ತಾ ಇದೆ. ಕರ್ತನ ಮುಖದಿಂದ ಕಣ್ಣು ತೆಗೆದು ಹಡಗಿನಲ್ಲಿರುವವರನ್ನು ನೋಡಿದಾಗ ಏನಾಯ್ತು? ಬಿರುಗಾಳಿ ಕಂಡು, ಆಮೇಲೆ ತೆರೆಗಳು ಎಲ್ಲಿ ನಿಲ್ತಾ ಇದೆ, ಕತ್ತಲೆ, ಮುಳುಗಲಿಕ್ಕೆ ಹೋಗ್ತಾ ಇದೆ. ಅವನು ಮುಳುಗಲಿಕ್ಕೆ ಪ್ರಾರಂಭಿಸಿದ. ಇನ್ನೇನು ಮಾಡಬೇಕು? ಏನು ಮಾಡಕ್ಕೆ ಇಲ್ಲ. ಅವನು ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಕೆಲವು ಪ್ರಾರ್ಥನೆಗಳು, ಸಣ್ಣ ಪ್ರಾರ್ಥನೆಗಳು ಸಾಕು, ಲಾಂಗ್ ಪ್ರೇಯರ್ ಅನ್ನು ಬೇಕಂದಿಲ್ಲ. ಜೀಸಸ್ ಸೇವ್ ಮೀ, ಬೇರೆ ಏನು ಮಾಡಕ್ಕೆ ಸಮಯ ಇಲ್ಲ, ನಾನು ಮುಳುಗುತ್ತಾ ಇದೆ. ಆ ಸಮಯದಲ್ಲಿ ಅವನು ಕಣ್ಣು ತೆರೆದಾಗ ಅವನ ನೇರೆ ಒಂದು ಕೈ ಬಂದು ಅವನನ್ನು ಹಿಡಿದು ನೀರಲ್ಲಿ ನಿಲ್ಲಿಸಿ ಕರ್ತನ ಹೇಳುತ್ತಾನೆ, ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ? ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ? ನನ್ನ ಕರೆಯುವಿಕೆಯ ನಿಮಿತ್ತವಲ್ಲವ ನೀ ಬಂದದು, ಇಷ್ಟು ದೂರ ನಡೆದು ಬಂದಿದೆಯಲ್ಲ, ಇನ್ನು ಯಾಕೆ ಸಂದೇಹಪಟ್ಟೆ? ನಾನಿದ್ದಾನಲ್ಲ, ನನ್ನ ಆಜ್ಞೆಯ ಮೇರೆಗೆ ನೀ ಬಂದದು. ನನ್ನ ಆಜ್ಞೆಯ ಮೇರೆಗೆ ಬಂದದರಿಂದ ಎಂದಿಗೂ ಮುಳುಗಿ ಹೋಗುವುದಿಲ್ಲ, ಸತ್ತು ಹೋಗುವುದಿಲ್ಲ, ಅನಾಥನಾಗಿ ಬಿಡುವುದಿಲ್ಲ. ಸಂದೇಹ ಪಡಬಾರದು. ಅಲ್ಪ ವಿಶ್ವಾಸ ಎಂದರೆ ಫೈತ್ ಪ್ಲಸ್ ಡೌಟ್ ಇಸ್ ಈಕ್ವಲ್ ಟು ಸ್ವಲ್ಪ ನಂಬಿಕೆ, ಲಿಟಲ್ ಫೈತ್. ಅದರಿಂದ ಅದು ಬೇಡ. ದೇವರು ನಮ್ಮನ್ನು ಸಹಾಯ ಮಾಡಲಿ. ನಾವು ನಿಷ್ಕಪಟವಾದ ನಂಬಿಕೆಯಾಗಿ ಬರಕ್ಕಾಗಿ ಇದೆಲ್ಲ ಹೇಳಿದ್ದು, ಅದಕ್ಕೆ ಬಂದಿಲ್ಲ. ಈಗ ನಾವೊಂದು ಆಗಿ ಆ ನೆಕ್ಸ್ಟ್ ಕ್ಲಾಸಲ್ಲಿ ದೇವರ ಚಿತ್ತವಾದರೆ ಅದು ಮುಂದುವರಿಯೋಣ. ದೇವರು ನಮ್ಮನ್ನು ಸಹಾಯ ಮಾಡಲಿ. ದೇವರು ನಮ್ಮ ಜೊತೆ ಇದ್ದಾನೆ, ಕೈ ಬಿಡುವುದಿಲ್ಲ. ಆತನ ರಕ್ಷಣೆ ಆತನ ಕೊಟ್ಟಿದ್ದಾನೆ. ಕಲ್ವಾರಿ ಸಿಲುಬೆಯಲ್ಲಿ ಆ ರಕ್ಷಣೆ ಸಿದ್ಧ ಮಾಡಿದ್ದಾನೆ. ಅದು ಪಡೆದುಕೊಳ್ಳಬೇಕು. ಆ ಕಳ್ಳನು ಅದು ಪಡೆದುಕೊಂಡ, ಸಾವಿರಾರು ಜನಗಳು ಅದು ಪಡೆದುಕೊಂಡ. ಇದು ಅಮೇಸಿಂಗ್ ಗ್ರೇಸ್ ಬರೆದಂದ, ಆ ಹಾಡು ಬರೆದಂದ ಅವನು ಅದು ಪಡೆದುಕೊಂಡ. ಅವನ ಅನೇಕರನ್ನು ಅಡಿಮೆಗಳಾಗಿ, ಗುಲಾಮರಾಗಿ ಮಾರುವ ಬಿಸಿನೆಸ್ ಇತ್ತು. ಆದರೆ ಆ ಬಿಸಿನೆಸ್ ಅಲ್ಲಿ ಅವನು ಮಾಡಿದ ತಪ್ಪುಗಳು ಅಷ್ಟು ದೊಡ್ಡ ತಪ್ಪುಗಳಾಗಿತ್ತು. ಆದರೆ ಕರ್ತನು ಕ್ಷಮಿಸಿ ಈ ರಕ್ಷಣೆ ಅವನಿಗೆ ಕೊಟ್ಟ. ಅದೇ ರೀತಿಯಾಗಿ ರಕ್ಷಣೆ ಎಲ್ಲರಿಗಾಗಿ ದೇವರು ಸಿದ್ಧ ಮಾಡಿದ್ದಾನೆ. ಹೊಂದದ ಯಾರಾದ್ರೂ ಇಲ್ಲಿ ಇರುವುದಾದ್ರೆ ಈ ಮಧ್ಯಾಹ್ನ
ಮಧ್ಯಾಹ್ನ ಸೂರ್ಯನನ್ನು ಮೀರುವ ಶಕ್ತಿಯಿಂದ ಪೌಲನ ಹೃದಯದಲ್ಲಿ ಪ್ರಕಾಶಿಸಿದ ಕರ್ತನು ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಿ ಈ ರಕ್ಷಣೆ ಹೊಂದಲಿಕ್ಕೆ ದೇವರು ಸಹಾಯ ಮಾಡಲಿ. ಸ್ವೀಕಾರ ಮಾಡಿ ಆತನ ಅಂಗೀಕರಿಸಿ ಈ ದಿನ ರಕ್ಷಣೆ ದಿನವಾಗಿ ಮಾರ್ಪಡಲಿ. ಅದಕ್ಕಾಗಿ ಕರ್ತನು ಸಹಾಯ ಮಾಡಲಿ ಎಂಬ ಪ್ರಾರ್ಥನೆಯಿಂದ ನನ್ನ ಈ ಸಣ್ಣ ಮಾತುಗಳಿಂದ ವಿರಮಿಸುತ್ತೇನೆ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಮಾತ್ರ ಯಾವಾಗಲೂ ಮಹಿಮೆ ಉಂಟಾಗಲಿ. ಆಮೆನ್.